ಎಲ್ಲ ಧ್ಯಾನಿಗಳಿಗೆ ನಮಸ್ಕಾರ. ಸ್ನೇಹಿತರೆ, ಇವತ್ತು ನಾವು ಬಳ್ಳಾರಿಯ ಸಂಗನಕಲ್ ಗ್ರಾಮದ ಅಮ್ಮಾಶಕ್ತಿ ಪಿರಮಿಡ್ ಧ್ಯಾನ ಕೇಂದ್ರದ ಆವರಣದಲ್ಲಿ ನಾವಿದ್ದೀವಿ. ನಮ್ಮ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟಲ್ಲಿ ಬಹಳಷ್ಟು ಮಾಸ್ತರ್ಸ್ ತಮ್ಮ ಒಂದು ನಿಸ್ವಾರ್ಥವಾದ ಸೇವೆಯನ್ನು ಮಾಡ್ತಾ ಇರ್ತಾರೆ. ಕಂಪ್ಲೀಟಾಗಿ ತಮ್ಮನ್ನು ತಾವು ಸೇವೆಯಲ್ಲೇ ತೊಡಗಿಸ್ಕೊಂಡಿರ್ತಾರೆ. ಕೆಲವರು ಮಾಸ್ತರ್ಸ್ ಏನಂದರೆ ಅವ್ರ ಧ್ಯಾನಕ್ಕಿಂತ ಸೇವೆನೇ ಜಾಸ್ತಿ ಕೊಡ್ತಾ ಇರ್ತಾರೆ. ಅಂಥವ್ರು ಬಹಳಷ್ಟು ಮಾಸ್ತರ್ಸು ತೆರೆ ಹಿಂದುಗಡೆನೇ ಇರ್ತಾರೆ. ತೆರೆ ಮುಂದೆ ಬರೋಕ್ಕೂ ಅವ್ರು ಇಷ್ಟಪಡಲ್ಲ. ಅಂತಹ ಒಂದು ತೆರೆಯ ಹಿಂದಿರುವಂತಹ ಒಬ್ಬ ಗ್ರೇಟ್ ಮಾಸ್ತರ್ ನಮ್ಮೊಂದಿಗೆ ಇವತ್ತಿದ್ದಾರೆ. ಅವ್ರ ಹೆಸರು ಮಂಜುನಾಥ್ ಅಂತ. ಎಷ್ಟೋ ಒಂದು ರ್ಯಾಲಿಗಳಲ್ಲಿ ಅವರು ಭಾಗವಹಿಸುತ್ತಾ, ಪಿರಮಿಡ್ ಕಟ್ಟಡದ ನಿರ್ಮಾಣಗಳಲ್ಲಿ ಭಾಗವಹಿಸುತ್ತಾ, ಮುಖ್ಯವಾಗಿ ಅಮ್ಮಾಶಕ್ತಿ ಪಿರಮಿಡ್ ಧ್ಯಾನ ಕೇಂದ್ರಕ್ಕೆ ಎಷ್ಟೋ ಒಂದು ಸೇವೆಯನ್ನು ಅವರು ಸಲ್ಲಿಸಿ ತಮ್ಮನ್ನು ತಾವು ಸೇವೆಯಲ್ಲೇ ತೊಡಗಿಸ್ಕೊಂಡಿದ್ದಾರೆ. ಅವರು ತೆರೆ ಮುಂದೆ ಬರೋಕ್ಕೆ ಇಷ್ಟಪಡಲ್ಲ, ಬಟ್ ಕಂಪ್ಲೀಟ್ಲಿ ನಾನು ಇರೋದೇ ಸೇವೆಗೋಸ್ಕರ ಅಂತ ಅವರ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅಂತಹ ನಿಸ್ವಾರ್ಥ ಕರ್ಮಯೋಗಿ ಆಗಿರುವಂತಹ ಮಂಜುನಾಥ್ ಸರ್ ಅವರೊಂದ ಆಧ್ಯಾತ್ಮಿಕ ಪ್ರಯಾಣ, ಧ್ಯಾನದಿಂದ ಅವರು ಏನು ಪಡೆದಿದ್ದಾರೆ, ಯಾಕೆ ತಮ್ಮನ್ನು ತಾವು ಇಷ್ಟು ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ, ಇವೆಲ್ಲ ಒಂದು ವಿಷಯಗಳನ್ನು ಅವರ ಒಂದು ಮಾತಿನ ಮುಖಾಂತರ ತಿಳಿದುಕೊಳ್ಳೋಣ. ಮಾಸ್ತರ್ಸ್ ನಮಸ್ಕಾರ ಸರ್. ನಮಸ್ಕಾರ ಸರ್. ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು PMC ಕನ್ನಡ ಚಾನಲ್ ವತಿಯಿಂದ ತಮಗೆ ಅಭಿನಂದನೆಗಳು. ಧನ್ಯವಾದ ಸರ್. ನಿಮ್ಮ ಬಗ್ಗೆ ಬಹಳಷ್ಟು ಕೇಳಿದ್ದೀವಿ ಸರ್ ನಾವು. ಹೌದು ಸರ್. ಓಕೆ, ನೀವು ಎಷ್ಟೊಂದು ಸೇವೆಗಳೇ ಮಾಡ್ತಾ ಇರ್ತೀರ. ಪ್ರತಿಯೊಂದು ಸಣ್ಣದಿಂದ ಹಿಡಿದು ದೊಡ್ಡ ಕೆಲಸದವರೆಗೂ ಯಾವುದರಲ್ಲೇ ಆಗಲಿ ನನ್ನ ಪಾತ್ರ ಇದ್ದರೆ ನಾನು ಮಾಡ್ತೀನಿ ಅಂತ ಸದಾ ಸಿದ್ಧರಾಗಿರ್ತೀರಿ ನೀವು. ಓಕೆ ಸರ್. ಸೊ ಅವೆಲ್ಲ ತಿಳಿದುಕೊಳ್ಳೋಕೆ ಮೊದಲು ನಿಮ್ಮ ಬಗ್ಗೆ ನೀವು ತಿಳಿಸಿ ಸರ್. ನೀವು ಯಾರು, ಯಾವ ಊರು, ನಿಮ್ಮ ಕುಟುಂಬದ ಕುರಿತು ನೀವೇನು ಮಾಡ್ತೀರಾ, ನಿಮ್ಮ ಬಗ್ಗೆ. ಸರ್, ನಮ್ಮ ಹೆಸರು ಮಂಜುನಾಥ್ ಅಂತೇಳಿ. ನಮ್ಮ ಊರು ಸಂಗನಕಲ್ಲು. ನಾವು ಸಾಮಾನ್ಯ ಮಿಡಲ್ ವರ್ಗದವರು. ನಾವು ಹುಟ್ಟಿದಾಗಲಿದ್ದ ವ್ಯವಸಾಯ ಮಾಡಿ ಬಂದ್ವಿ. ಇವಾಗ ನಾವು ಈ ಧ್ಯಾನಕ್ಕೆ ಬಂದು 2021 7ನೇ ತಿಂಗಳು ಈ ಧ್ಯಾನದಾಗ ಬಂದ್ವಿ. ಅದಕ್ಕಿಂತ ಮುಂಚೆ ವೆಂಕಟೇಶ್ ಸಾರ್ ಅಂತೇಳಿ ನಮ್ಮೂರಾಗ ಅವರು ಹೇಳಿದ್ರು. ಆದರೆ ನಮ್ಮಾಗ ಇನ್ನು ಕೆಲಸದ ಒತ್ತಡ, ಇನ್ನು ಪ್ರಾಪಂಚಿಕ ವ್ಯವಹಾರದಾಗಿದ್ವಿ. ಅವ್ರು ಹೇಳಿದ್ರು, ಒಂದು ಸಲ ಬಾ ಏನಿಲ್ಲ, ಸುಮ್ಮನೆ ಕೊಂಡು ಮುಚ್ಚಿ ಕುಂತ್ಕೊಂಡಿರೋದು ಅಷ್ಟೇ, ಏನಿಲ್ಲ, ನಾವು ಹುಡುಕಿ ಅಂತ ಹೇಳಿದಂದ್ರೆ ಬರೋಣ ಸಾರ್ ಅಂತ ಇನ್ನು ಹೋಗಲಿಲ್ಲ. ಇನ್ನು ಅವ್ರದ್ದೇ ವ್ಯವಸಾಯ ಮಾಡ್ಕೊಂತಿದ್ವಿ. ಓಕೆ, ನೀವು ವ್ಯವಸಾಯದಲ್ಲಿ ಇದ್ದೀರಾ ಸರ್? ವ್ಯವಸಾಯನೇ ಮಾಡ್ತಾ ಇದ್ದೀವಿ. ವ್ಯವಸಾಯ ಸರ್. ಓಕೆ. ವ್ಯವಸಾಯ ಮಾಡ್ಕೊಂತಿದ್ವಿ. ಅದನ್ನು ಮಾಡ್ತಾ ಒಂದು ಸ್ವಲ್ಪ ನಮ್ಮ ಆರ್ಥಿಕ ಖರ್ಚುಗಳು ಜಾಸ್ತಿ ಅಂದರೆ ವ್ಯವಸಾಯ ಮತ್ತು ಕಿರಾಣಿ ಅಂಗಡಿಗಳು ಮಾಡಿದ್ವಿ ಸರ್. ಒಂದು 10 ವರ್ಷ ಕಿರಾಣಿ ಅಂಗಡಿ. ಅದು ಎರಡೂ ಮಾಡ್ಕೊಂತ ಬಂದ್ವಿ ಸರ್. ಅದು ಮಾಡ್ಕೊಂತಿರ್ಲಿಕ್ಕೆ 2 ಮಕ್ಕಳು ಮದುವೆ ಆಯಿತು, ಮಗಂದು ಮದುವೆ ಆಯಿತು. ಇನ್ನು ಮಗ ಇನ್ನು ಸಾಕಪ್ಪ, ಇನ್ನು ಇಷ್ಟು ವರ್ಷ ಎಲ್ಲ ಕೆಲಸ ಮಾಡಿಲ್ಲ, ಇನ್ನು ಆರಾಮಿದ್ವಿ ಅಂತ ಮಗ ಬಿಡಿಸ್ಬಿಟ್ಟ. ಅಂಗಡಿ ಕೂಡ ಸ್ವಲ್ಪ ನಮ್ಮ ಹೆಣ್ಮಕ್ಳಿಗೆ ಡಿಸ್ಕ್ ಪ್ರಾಬ್ಲಮ್ ಆಯಿತು. ನಾವು ಬೆಳಗಡೆ ಸಾಮಾನ್ಯ ತರಕೋಗ ಮತ್ತು ಅವ್ರ ಅಂಗಡಿ ತಗೊಂಡು ಕುಂದಿರ್ತಾರೆ, ಇನ್ನು ಯಾಕೆ ಬಿಡೋದು ಸಾಕಿಷ್ಟಿನ್ನ ಅಲ್ಲಿಗೆ ಸುಮ್ಮನೆ ಆಗಿಬಿಟ್ವಿ. ಸುಮ್ಮನೆ ಊರಾಗ ಮನೆಗೆ ತಿರುಗಾಡಿಕೆ ಅಂತಲ್ಲಿ ಕುಂತ್ಕೊಂಡಿದ್ವಿ. ನಮ್ಮ ಜೊತೆಗಾರು ಸುಮ್ಮನೆ ಹೊಲ ಕೂಡ ಬಿಟ್ಬಿಟ್ಟೆ, ಕಿರಾಣಿ ಅಂಗಡಿ ತಗೊಂಬಿಟ್ಟೆ. ಸುಮ್ಮನೆ ಏನು ಮಾಡ್ತೀವಿ ಬಾ ಮಾವ, ಇಲ್ಲಿ ಸದಾನಂದ ಪಿರಮಿಡ್ ಅಂತ ಐತೆ, ಆತ್ಯತ್ವರ ಅಲ್ಲಿ ಜನ ಕಲ್ತಿದಾರ, ಧ್ಯಾನ ಮಾಡ್ಕೊಂಡು ಹೋಗ್ತಾರೆ, ಸತ್ಸಂಗ ಇರುತ್ತೆ, ನೀವು ಒಂದು ಸಲ ಬಂದವ್ರು ಮಾವ ಅಂದ. ಸೊ ಅವರೇ ಬಂದು ಜಸ್ಟ್ ನಿಮಗೆ ಧ್ಯಾನ? ಹೌದು ಸರ್. ನಮ್ಮ ಜೊತೆಗಾರು ಅವರು ತಿಮ್ಮೆ ಅಂತೇಳಿ ಅವರೇ ಈ ಧ್ಯಾನಕ್ಕೆ ನಾವು ಬರೋಕ್ಕೆ ಕಾರಣ. ಸರಿ ಹೇಳಿ, ಬದುಕಿಲ್ಲೇನ, ನಮ್ಮ ಮನೆಗಳು ಮಗ ಏನು ಮಾಡ್ಬಿಡ ಅಂತೇಳಿ ಒಂದು ಸಲ ನೋಡ್ಕೊಂಬರ್ತೀನಿ ಅಂತೇಳಿ ಅಂತ ಅಂದೆ. ಅಂದಮೇಲೆ ಒಂದು ವಾರ 15 ದಿನ ನಮ್ಮ ಮರ್ತುಬಿಟ್ಟು ಮತ್ತೆ ಇನ್ನು ಕೆಲಸ ಇಲ್ಲದ್ಮೇಲೆ ಇನ್ನು ಅವ್ರ ಜೊತೆ ಕಟ್ಟಿ ಅತ್ತಗಿತ್ತ ತಿರುಗಾಡೋದು, ಇಸ್ಪೆಟ್ ಆಡೋಕ್ಕೆ ಹೋಗೋದು. ಇಸ್ಪೆಟ್ ಆಡ್ತಿದ್ರು? ಇನ್ನು ಮತ್ತಿನ್ನು ಫ್ರೆಂಡ್ ಸರ್ಕಲ್ಲಾಗ ಡ್ರಿಂಕ್ಸ್ ಅವೆಲ್ಲ ಇದ್ದು, ಸಣ್ಣ ಪುಟ್ಟ ದುರ್ಚಟಗಳಿದ್ವು. ಇನ್ನು ಕೆಲಸ ಇಲ್ಲ, ಮತ್ತು ಇನ್ನು ಮಾಮೂಲು ಅವು ಬಂದೇ ಬರ್ತಾವಲ್ಲ ಇದ್ದವು. ಸರಿಯಾಗಿ ಬಿಡು ಅಂತೇಳಿ ಒಂದು ಸಾಯಂಕಾಲ 6 ಗಂಟೆ ಆಯ್ತೇನೋ ಅವತ್ತು ನೋಡ್ಕೊಂಬರೋಣ, ಪಿರಮಿಡ್ ಐತೆ ಅಂತಾರಲ್ಲ ಇಲ್ಲಿ, ನಾನು ಒಂದು ಸಲ ಕೂಡ ನೋಡಿಲ್ಲ, ಇಲ್ಲೇ ಓಡಾಡ್ತಿದ್ದೇನೆ ಅಂತೇಳಿ ಅವತ್ತು 6 ಗಂಟೆಗೆ ಪಿರಮಿಡ್ ಹತ್ರ ಹೋದೆ.
ಒಂದು ಅರುಣಾಚಲಂ ಅಂತೇಳಿ ಅವರು ಬಾಗಲಾಗ್ತಿದ್ರು. ಏನು ಸರ್ ಇಲ್ಲಿ ಪಿರಮಿಡ್ ಧ್ಯಾನ ಮಂದಿರಲ್ಲ, ಇಲ್ಲಿ ಧ್ಯಾನ ಮಾಡೋದು. ಇಲ್ಲ ಬರೀ ಸರ್ 24 ಗಂಟೆ ಓಪನ್ ಇರುತ್ತೆ, ನೀವು ಯಾವಾಗಾದ್ರೂ ಬರ್ಬೋದು, ಧ್ಯಾನ ಮಾಡ್ಕೊಂಡು ಹೋಗ್ಬೋದು, ಏನು ಅಭ್ಯಂತರ ಇಲ್ಲ ಅಂತೇಳಿದ್ರು. ಸರಿ ಸರ್ ಅವತ್ತು ಬಂದು ಅಲ್ಲಿಗೆ ಹೋಗಿ ನಾನು ಬಳ್ಳಾರಿಗೆ ಹೋಗಿನಿ. ನಾನು ಒಂದು ಸ್ವಲ್ಪ ಡ್ರಿಂಕ್ ಅಲವಾಟಲ್ಲ, ಡ್ರಿಂಕು ಕ್ವಾಟರ್ ತಾಂಡೇ ಹೋಗಿನಿ ಅಲ್ಲಿ ಬೆಳಗ್ಗೆ ಅಲ್ಲಿ ಪಿರಮಿಡ್ನಾಗ. ನೋಡ್ಕೊಂಡು ಸ್ವಲ್ಪ ಅವತ್ತೇನು ಧ್ಯಾನ ಮಾಡಲಿ ಸರ್, ಸರಿ ಬಿಡು ಅಂತೇಳಿ ಬೆಳಗ್ಗೆ ಬರೋಣ ಅಂತೇಳಿ ಮನೆಗೆ ಬಂದುಬಿಟ್ಟು ಸರ್. ಮನೆಗೆ ಬಂದು ಸ್ವಲ್ಪ ಹೊತ್ತು ಅಲ್ಲೆಲ್ಲಿ ಸೈಡಿಗೆ ಕುಂತ್ಕೊಂಡು ಮನೆಗೆ ಹೋಗಿಬಿಟ್ವಿ. ಮುಂಜಾನೆ ಬೆಳಗ್ಗೆ ಸ್ನಾನ ಮಾಡಿ ಅಲ್ಲಿ ಅಂಬರೀಶ್ವರ ಗುಡಿ ಅಂತ ಐತೆ, ಆ ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ನಮಸ್ಕಾರ ಮಾಡಿ ಸೀದಾ ಬಂದು ಅಲ್ಲಿ ಮುಂಜಾನೆ 7 ಹಂಗಾಯ್ತು, 7 ಗಂಟೆ ಆಯ್ತಾನೆ ಸರ್. ಬಂದು ಧ್ಯಾನ ಕುಂತ್ಕೊಂಡು ಸರ್ ಒಂದು 15 ನಿಮಿಷ ಕುಂತ್ಕೊಂಡು ಸರ್, ಮನುಷ್ಯನಿಗೆ ಏನು ಎಲ್ಲ ಬಾಡೆಲ್ಲ ಒಂಥರ ಹಳಾರಾಗನೆ ಆಗುತ್ತೆ. ನೀವು ರಾತ್ರಿ ಎಲ್ಲ ಇಷ್ಟು ಮೈ ನೋವು ಬಂದಿತ್ತು, ಇಲ್ಲಿ ಬಂದು ಕುಂತ್ಕೊಂಡಲ್ಲ ಎಲ್ಲ ಬಾಡೆಲ್ಲ ಇದಾದಂಗೆ ಆಗ್ಬಿಡ್ತಲ್ಲ, ಏನೋ ಇದ್ರಿಗೆ ಐತಿ ಅಂಥೇಳಿ ದಿವಸಾಲಿ ಬೆಳಗ್ಗೆ ಸಾಯಂಕಾಲ ಅರ್ಧ ಗಂಟೆ 3/4 ಗಂಟೆ ಹಂಗೆ ಬರ್ತಾ 1 ಗಂಟೆವರೆಗೆ ಧ್ಯಾನ ಮಾಡ್ಕೊಂತ ಇದ್ದೆ ಸರ್. 2021 7 ತಿಂಗಳೇ ನಾವು ಧ್ಯಾನಕ್ಕೆ ಬಂದಿರೋದು. ಈಗ 3 ತಿಂಗಳು ಅಲ್ಲೇ ಹೋಗಿದ್ವಿ ಸರ್. ಸದಾನಂದ ಯೋಗ 3 ತಿಂಗಳು ಅಲ್ಲೇ ಧ್ಯಾನ ಮಾಡ್ಕೊತ ಇದ್ವಿ. ನಾವು ಮಾಡ್ತೀವಿ ಸರ್. ಅವತ್ತು ಧ್ಯಾನಕ್ಕೆ ಹೋದಲ್ಲಿದ್ದಿಂದ ಎಲ್ಲವೂ ದುರ್ಚಟ ಒಂದೊಂದೇ ಬೀಡಿ ಸೇತಿದ್ದೆ, ಬೀಡಿ ಬಿಟ್ಬಿಟ್ಟೆ, ಇಸ್ಪೆಟಾಡಕ್ಕೆ ಒಂದು ಅದನ್ನು ಬಿಟ್ಬಿಟ್ಟೆ, ಎಲ್ಲ ಅಲವಾಟು ಹೋಗ್ಬಿಟ್ಟು ಸರ್ ಎಲ್ಲ. ಅಂದರೆ ಇವಾಗ ನಿಮಗೆ ಹೇಳಿದೆ ಸರ್, ಡ್ರಿಂಕಿಂಗ್ ನಿಮಗೆ ಅಭ್ಯಾಸ ಇತ್ತು ಸರ್, ಯಾವ ಬೀಡಿ ಅಭ್ಯಾಸ ಇತ್ತು. ಹೌದು ಸರ್. ಇವೆಲ್ಲ ಧ್ಯಾನಕ್ಕೆ ಬಂದಮೇಲೆ ಹ್ಞೂ ಸರ್ ನೀವು ಬಿಡಬೇಕು ಅಂತ ಬಿಟ್ರ ಅಥವಾ ತನ್ನಷ್ಟು ತಾನೇ ಅದು ಹೋಯ್ತಾ? ಅಂದರೆ ಅದ್ರ ಮೇಲೆ ಒಂದು ಇರುವಂತಹ ಒಂದು ಇಷ್ಟ ಏನು, ಅದು ತನ್ನಷ್ಟು ತಾನೇ ಹೋಯ್ತಾ? ಇಲ್ಲ ಸರ್, ಆ ಧ್ಯಾನಕ್ಕೆ ಬಂದಮೇಲೆ ಇನ್ನು ಅಸಲು ಅವ್ರ ಕಡೆ ಗಮನನೇ ಕೊಡಲ್ಲ ಅನ್ನೋಬಿಟ್ರೆ. ಇದ್ರದ್ದೇ ಒಂದು ಖುಷಿ ಒಂದು ಸರ್ ಮನುಷ್ಯನಿಗೆ. ನಾವು ಇಷ್ಟು ವರ್ಷ ಬದುಕಿನಲ್ಲ, ಏನಾರ ಎಷ್ಟೊಂದಿಲ್ಲ, ಎಲ್ಲ ಬರೀ ಇದ್ದ ಜೀವನ ಇತ್ತಲ್ಲ, ಎಷ್ಟು ನಮ್ಮ ಮನುಷ್ಯ ಆನಂದ ಆಗಿದೆ, ಖುಷಿ ಆಗಿದ್ದೀವಿ. ಆ ದಿವಸ ನಿದ್ದೆ ಗುಳಿಗೆ ತಿಂದು ನಾವು ಮಲಿಕ್ಕಿಂತಿದ್ದು ಸರ್. ನಿದ್ದೆ ಗುಳಿಗೆ ತಿಂದು ನಿದ್ದೆ ಬರೋದು, ನಮ್ಮ ನಿದ್ದೆಗಳು ತಿಂದು ಮಕ್ಕಂಬಿಟ್ಟಿದ್ದೆ. ಕೆಲವೇ ಬರೀ ನಿದ್ದೆಗಳು ತಿಂತು ಮನುಷ್ಯನಿಗೆ ವೀಕ್ ಆಗಿಬಿಡ್ತೀವಿ. ಸುಮ್ಮನೆ ಸ್ವಲ್ಪ ತಗೊಂಡು ಮಕ್ಕಂಬಿಟ್ರೆ ಮನುಷ್ಯನಿಗೆ ಕೂಡ ಆರೋಗ್ಯವಾಗಿರ್ತೀವಿ, ಯಾವುದೇ ಎಫೆಕ್ಟ್ ಇಲ್ಲ ಮನುಷ್ಯರಿಗೆ. ಹಂಗೆ ಆದ್ದರಿಂದ ಅದನ್ನ ಅಲವಾಟು ಮಾಡ್ಕೊಂಡು ಸರ್, ಅದು ಮಾಡ್ತಾ ಅದ್ರ ಕೂಡ ಜಾಸ್ತಿ ಆಗುತ್ತೆ. ಯಾವಾಗ ಈ ಧ್ಯಾನಕ್ಕೆ ಬಂದಾಗಿದ್ದ ಇನ್ನು ಅದ್ರ ಕಡೆ ಕಾಯಿಲೆ ಇಲ್ಲ ಸರ್. ಒಂದು ತಿಂಗಳು ದಿನಮಾನ ಅಕ್ಷರ ಹೋಗಿ ಮರ್ತೇ ಬಿಟ್ಟದನ. ಮತ್ತು ಒಂದು ದಿವಸ ₹5 ಏನಾಗ್ತ ಅದಕ್ಕೇನಾಗ್ತ ಅಂದ್ಬಾರ್ದು. ಅವತ್ತು ತಗೊಂಡು ಮನ್ಯಾಗ ಕುಂತ್ಕೊಂಡಿನಿ, ಸುಮ್ಮನೆ ಕಿತ್ತಿ ಹಿಂಗೆ ಕುಂತ್ರೆ ಹಿಂಗೆ ಕಿತ್ತಿ ಹೋದಂಗೆ ಆಗ್ಬಿಟ್ಟು ಏನೋ ಒಂದು ತಪ್ಪು ಮಾಡಿದ್ದಾಗಿದ್ದೀನಲ್ಲ. ಅಂದರೆ ಬಾಡಿಯಲ್ಲಿ ನಿಮಗೆ ಪೇನ್ ಬರ್ತಾ ಇತ್ತಾ? ಹಾಂ ಸರ್, ಸುಮ್ಮನೆ ಕುಂತ್ರೆ ಹಿಂಗೆ ಕಡೆ ಕೈ ಕಿತ್ತಿಕೊಂಡಾಗ ಕಿತ್ತಂಗಾಗ. ನೀವು ಮಾಂಸನೂ ತಿಂತಿದ್ರಾ? ಇಲ್ಲ ಸರ್, ನಾವು ಹುಡುಗಿ ಒಂದು ಸಸ್ಯಾಹಾರಿ, ಮಾಂಸಾಹಾರ ಇಲ್ಲ. ಇದೇನು ಬ್ಯಾಡ ಹೋಗ್ನ ಸಾಕಿದೆ ಲಾಸ್ಟ್ ಅಂತೇಳಿ ನಾವು ತಿದ್ದ. ಆ ಡ್ರಿಂಕ್ಸ್ ಇಲ್ಲ, ಯಾವ ಬೀಡಿ ಇಲ್ಲ, ಸಿಗರೇಟ್ ಇಲ್ಲ, ಯಾವ ಇಸ್ಪೆಟ್ ಆಡಿಲ್ಲ. ಇನ್ನು ಕಂಟಿನ್ಯೂ ಸಂಜೆ ಧ್ಯಾನ ಮಾಡ್ಕೊಂತ ಮನುಷ್ಯರಿಗೆ ಒಂಥರ ಕುಂತ್ಕೊಂಡ್ರೆ ಬರೋ ಆನಂದ ಸರ್. ಅಷ್ಟು ಸುಖ ಎಷ್ಟಿದೆ ಮಾಡಿದ್ರು ಅಂಥ ಸುಖ ಸಿಗಂಗಿಲ್ಲ. ಬಾಡೆಲ್ಲ ಕುಂತ್ಕೊಂಡು ಸುಮ್ಮನೆ ಎಲ್ಲ ಆರಾಗಿಬಿಡೋದು, ಏನೇನಿಲ್ಲ, ಸುಮ್ಮನೆ ಎಲ್ಲ ದೇಹ ಐತೆ ಇಲ್ಲಮ್ಮ ಅಷ್ಟು ಮಟ್ಟಿಗೆ ಮನುಷ್ಯರಿಗೆ ಅಷ್ಟು ಇದಾಗ್ತಿತ್ತು. ಹಂಗೆ ಮಾಡ್ಕೊಂತಿದ್ದೆ. ಒಂದಿನ 2 ದಿನ ಕುಂದಿರ್ತಾರ, 3 ದಿನ ಕುಂದಿರ್ತಾರ, 4 ತಾಸು ಕುಂದಿರ್ತಾರ, 5 ತಾಸು ಕುಂದಿರ್ತಾರಲ್ಲ ಅಂತೇಳಿ ನೋಡೋಣ ಒಂದಿನ ಅಂತೇಳಿ ರಾತ್ರಿ ಓದಿ ಸರ್ ಪಿರಮಿಡ್ಗೆ. ಸರ್ ನಿನ್ನೆ ಹನಿ ಬರ್ತು. ಅವತ್ತು ಯಾರು ಜನ ಇದ್ದಿಲ್ಲ, ಒಬ್ರೊಬ್ರು ಯಾರು ಕುಂತ್ಕೊಂಡಿದ್ರು, ನಾನು ಕುಂತ್ಕೊಂಡೆ. ಇನ್ನು ಅವ್ರು ಯಾವಾಗ ಎದ್ದವ್ರು ಗೊತ್ತಿಲ್ಲ. ನಾನು ಧ್ಯಾನ ಕುಂತ್ಕೊಂಡಿದ್ದೆ. ಕುಂತ್ಕೊಂಡು ಎಲ್ಲ ಆಲೋಚನೆ ಅಷ್ಟೇ, ಎಲ್ಲ ಪ್ರಜ್ಞಾ ಸ್ಥಿತಿಯಲ್ಲೇ ಇದ್ದೀನಿ ಸರ್. ಕುಂತ್ಕೊಂಡಾಗ ಒಂದು ಸಲ ಮ್ಯಾಗ್ಲಿತ್ತು ಹಿಂಗೆ ಕೆಳಗೆ ಹಿಂಗೆ ಸವ್ರ್ಕೊಂಡು ಹೋದಂಗೆ ಆಗ್ಬಿಟ್ಟು ಸರ್. ಏನು ಹಿಂಗೆ ಆಯ್ತಲ್ಲ ಅಂತೇಳಿ ಭಯ ಆಗಿಲ್ವಾ ನಿಮ್ಗೆ ಟೈಮಲ್ಲಿ? ಭಯ ಆಗ್ಬಿಟ್ಟು ಸರ್ ಭಾಳ. ಹಿಂಗೆ ಯಾರೋ ಬಂದು ಹಿಂಗೆ ಇಲ್ಲ ಬಿಡಿ ಯಾರೋ ಅಂತೇಳಿ ಹಂಗೆ ಕುಂತ್ಕೊಂಡು ಮತ್ತೆ ಇನ್ನೊಂದು ಸಲ ಮತ್ತೆ ಹಂಗೆ ಆಗ್ಬಿಟ್ಟು ಸರ್. ಹಿಂಗೆಲ್ಲ ಬಂದು ವೇಸ್ಟ್ ಹಿಂಗೆ ಸವ್ರ್ಕೊಂಡು ಕೆಳಗೆ ಹೇಳ್ದಂಗೆ ಆಗ್ಬಿಡ್ತು. ಹಂಗಾಗತ್ತಳೆ ಕೊಂಡು ತಂದುಬಿಟ್ಟು ಸರ್. ತೆಗೆದು ನೋಡ್ತು ಯಾರಿಲ್ಲ. ಏನಪ್ಪ ಹಿಂಗೆ ಆಗಿಬಿಡ್ತು ಅಂತೇಳಿ, ಸರಿ ಬಿಡು ಏನೋ ಬಿಡು ಏನೋ ಇಲ್ಲಿ ಏನೋ ಒಂದು ಶಕ್ತಿ ಐತೆ ಅಂತೇಳಿ ಒಬ್ಬೊಬ್ಬರು ಮಾಸ್ಟರ್ ಬಾಲ್ ಕೇಳಿದ್ದೆ ಇರ್ಲಿ ಬಿಡು ಅಂತೇಳಿ ಹಂಗೆ ಧ್ಯಾನ ಕೂತ್ಕೊಳ್ಳಿ ಸರ್. ಕುಂತ್ಕೊಂಡ ಮೇಲೆ ತಿರುಗಿ ಒಂದು 4-5 ದಿವಸ ಮನುಷ್ಯರು ಫುಲ್ಲು ಎಲ್ಲ ಕೊಡ್ತಾಂಬಿಡ್ತು. ನೀನು ಧ್ಯಾನ ಬಿಟ್ಬಿಡೋಣ, ಇನ್ನು ಗಾಡಿ ಸಾಕಿ ನಾನು ಸರಿಯಲ್ಲ ಅಂದ್ಕೊಂಡು ಸರ್. ಅಂದ್ಕೊಂಡಿದ್ರೆ ಹಂಗೆ ಕ್ಲಾಸ್ ಕೇಳ್ದಲ್ಲ, ಮಾಮೂಲಿ ಏನನ್ನ ನಿನ್ನ ಫೀಲಿಂಗ್ ಹಾಕೋರು ಬರ್ತಿರುತ್ತೆ, ಅದಕ್ಕೆ ಹಂಗೆ ಆಗಿರುತ್ತೆ, ಏನು ಹಾಕಲ್ಲ ಅಂದ್ರೆ ಸರಿಯಾಗಿ ದಿನ ಕ್ಲಾಸ್ದು 10-10 ಕ್ಲಾಸ್ ಕೇಳ್ದಿತ್ತಲ್ಲ ಸರ್. ಅದ್ರಾಗ ಮತ್ತೆ ಎಲ್ಲ ಆರಾಮಾಗಿಬಿಟ್ಟು ಸರ್.
ಇನ್ನು ಆರಾಮಾಗಿಬಿಟ್ಟೆ ಒಂದು ಸಲ ಆರಾಮಾಗಿ ದಿನ ಧ್ಯಾನ ಮಾಡೋದು, ಮನೆಗೆ ಹೋದ ಕೆಲಸ ಇಲ್ಲಲ್ಲ ನನಗೇನೋ ಆರೋಗ್ಯ ಎಲ್ಲ ಉಳಿದೆಲ್ಲ ಆರೋಗ್ಯವಾಗಿದ್ದೀನಿ, ನಾವು ಕೆಲಸ ಇಲ್ಲದಕ್ಕೆ ಧ್ಯಾನಕ್ಕೆ ಬಂದಿನೋ ಬಿಡು ಏನೋ ಒಂದು ಬೇಸ ಆಗಲ್ಲ ಅಂತೇಳಿ ಡೈಲಿ ಸಂಜೆಲಿ ಮುಂಜಾನೆ ಗಂಟೆ 1 ಗಂಟೆ ಸಿಗ್ಗಿರೋ ಹೋಗ್ಬಿಡಿ ಸರ್ 5 ಗಂಟೆ. ಸೊ ಇವತ್ತಿಗೂ ನೀವು ಎಷ್ಟೊತ್ತು ಮಾಡ್ತೀರಾ ಸರ್ ಡೈಲಿ? ಇವಾಗ ದಿವಸ ಬೆಳಿಗ್ಗೆ ಸಾಯಂಕಾಲ 1 ತಾಸು ಮಾಡ್ತೀವಿ ಸರ್, ರಾತ್ರಿ ಮಲಕ್ಕೆ ಹೋಗೋಣ. ಬೆಳಗ್ಗೆ ಮುಂಜಾನೆ 3 ತಾಸು ಮಾಡ್ತೀವಿ ಸರ್. 3 ಗಂಟೆ ಕುತ್ಕೊಂಡ್ರೆ 6 ಗಂಟೆ ಎದ್ದೋಗ್ತೀವಿ ಸರ್ ಬೆಳಿಗ್ಗೆ ಪ್ರತಿದಿನ. 3 ರಿಂದ 6 ಗಂಟೆ 3 ಗಂಟೆ ಮಾಡ್ತೀರಾ ಕಂಟಿನ್ಯೂಸ್ ಆಗಿ? ಹ್ಞೂ ಸರ್. ನಿಮ್ಗೆ ಏನಾದರೂ ಕಲರ್ಸ್ ಕಾಣಿಸೋದಾಗ ಈ ಥರ ಅನುಭವಗಳು ಏನಾದರೂ ಬಂದಿದೆಯಾ ಧ್ಯಾನ ಮಾಡಬೇಕಾದ್ರೆ? ಎಷ್ಟು ದಿನದಿಂದ ಮಾಡ್ತಿದ್ದೀರಾ 3 ಗಂಟೆಗಳು? ಇವಾಗ ಶುಗರ್ ಇದ್ದರೆ ಶುಗರ್ ಕಡಿಮೆ ಆಗ್ತದೆ ಅಂತೇಳಿ ಒಬ್ರು ಹೇಳಿ ಸರ್, ನಮ್ಗೆ ಶುಗರ್ ಇತ್ತು. ಇಲ್ಲ ಅದು ಸಾಧನೆ ಮಾಡಿದ್ರೆ ಶುಗರ್ ಹೋಗ್ಬಿಡುತ್ತೆ ಅಂತ ಸರ್, ಅದಕ್ಕೆ ಅವಾಗಿಂದ ನಾವು 3 ತಾಸು ಮಾಡೋಕ್ಕಿದ್ವಿ. 3 ಗಂಟೆ ಶುಗರ್ ಕಡಿಮೆ ಆಯ್ತಾ? ಕಡಿಮೆ ಆಗ್ಬಿಡಿ ಸರ್, ನಾರ್ಮಲ್ ಆಗಿದೆ ಶುಗರ್. ನಾರ್ಮಲ್ ಆಗಿದ್ದೀವಿ, ಸ್ವೀಟ್ ತಿಂತೀವಿ, ಚಹಾ ಕುಡಿತೀವಿ. ನೀವು ಶುಗರ್ ತೆಗಿ ಕೊಡ್ತಂದ್ರೆ ಮೊನ್ನೆ ಕೂಡ ಚೆಕ್ ಮಾಡಿ ಸರ್, ಏನಿಲ್ಲ ನಾರ್ಮಲ್ ಆಗಿ ಬಂತು ಸರ್. ಓಕೆ ಓಕೆ ಹಾಂ ಸರ್. ಆವಾಗಿನ ಅಲ್ಲೇ 3 ತಿಂಗಳು ಅಲ್ಲೇ ಮಾಡಿದ್ವಿ. ಇವ್ರು ಇರ್ಬೋದ್ರಪ್ಪ ಸಾರ್ ಅಂತ ಅವ್ರು ಒಂದು ಸಲ ಅಲ್ಲಿ ಸಾರ್ ಬರ್ತಾರಂತ ಅಲ್ಲಿ ಬೈದ್ರು ಸರ್. ಅವ್ರು ಬಂದರು, ನೀವು ಇಲ್ಲಿ ಏನು ಬರ್ತಪ್ಪ, ಅಲ್ಲಿ ಅಮ್ಮ ಶಕ್ತಿ ಪಿರಮಿಡ್ ಐತೆ ನಮ್ಮೂರಾಗ ಐತಲ್ಲ, ಬಾ ಅಂದ್ರೆ ಎಲ್ಲ ಬರಂಬರ ಸರ್, ಇನ್ನು ಯಾವುದೋ ಪಿರಮಿಡ್ ಈ ಪಿರಮಿಡ್ ಅದು ಬಂದಲ್ಲ, ಎಲ್ಲೇ ಮಾಡಿದ ಪಿರಮಿಡ್ ಅಲ್ಲ ಅಂತ ಅಲ್ಲೇ ಮಾಡ್ಕೊಂತಿದ್ದೆ ಸರ್. ಯಾವಾಗ ಬಂದ್ರಿ ನೀವು ಅಮ್ಮ ಶಕ್ತಿಗೆ? ಇಲ್ಲಿ ಸರ್ ಅಮ್ಮ ಶಕ್ತಿಗೆ ರೂಪ ಹಾಕ್ದು ಸರ್, ಮೇಲೆ ಪಿರಮಿಡ್ಗೆ ರೂಪ ಹಾಕ್ದು ಅವತ್ತೇ ಬಂದು ಸರ್ ಇದು. ಓಕೆ ಓಕೆ. ಅಲ್ಲಿವರೆಗೆ ನೀವು ಸದಾನಂದ ಯೋಗಿಯಲ್ಲಿ ಮಾಡ್ತಾ ಇದ್ರಿ? ಅವತ್ತು ರೂಪ ಹಾಕ್ತೀವಿ ಅಂತ ಎಲ್ಲ ವಾಟ್ಸಪ್ನಾಗೆಲ್ಲ ಕಳಿಸಿದ್ರು, ಸರಿ ನಾಲ್ಕು ರೂಪ ಹಾಕ್ತಾರಂತೆಲ್ಲ ಹೋಗೋಣ ಅಂತೇಳಿ ಅವತ್ತು ಇಲ್ಲಿ ಬಂದು ಸರ್. ಅಲ್ಲಿವರೆಗೆ ಅಲ್ಲೇ ಮಾಡ್ತಾಯಿದ್ದೆ. ಮಾಡ್ತಾ ನಾನು ಮಾಡಿದ ಒಂದು ಸ್ವಲ್ಪ ದಿವ್ಸಕ್ಕೆ ನಮ್ಮ ಹೆಣ್ಮಕ್ಳು ಅವ್ರು ಭಾಗ್ಯಮ್ಮವ್ರು ಅಂತೇಳಿ ಅವ್ರ ಮನೆ ಧ್ಯಾನ ಇಟ್ಟಿದ್ರು, ಮಂಡಲ ಧ್ಯಾನ. ನೀನು ನಾವೇ ಕುಂದ್ರಕ್ಕೆ ಹಾಕಲ್ಲ, ನೀನು ಎಲ್ಲಿ ಕುಂದಿರ್ತೀವಿ, ಬೇಡ ಬಿಡಪ್ಪ, ನಿಮ್ಗೆ ಆರಾಮಿಲ್ಲ ಏನಿಲ್ಲ, ನಿನ್ಗೋಸ್ಕರ ನಾನು ಅಂಗಡಿ ತಗೊಂಬಿಟ್ಟಿನಿ, ಧ್ಯಾನಕ್ಕೆ ಹೋಗ್ಬೇಡ, ಇಲ್ಲೇ ಲಾಸ್ಟಿಗೆ ಒಂದು ಸ್ವಲ್ಪ ತನಕ ಹೋಗಿ ಬರ್ತಾನೆ. ಸರಿ ಬಿಡು ಹಂಗಾರ ನಿನ್ನ ಇಷ್ಟ, ಮತ್ತು ನಾನು ಹೇಳಂತ ಹೇಳಿದ್ದೀನಿ ಅಂತ ಲಾಸ್ಟಿಗೆ ನಾವು ಫೈನಲಿ ಒಂದು 5 ನಿಮಿಷ ತಂಬಕ್ಕೆ ಹೋಗಿ ಧ್ಯಾನ ಮಾಡಿ ಬಂದು ಸರ್. ಅವರು ಧ್ಯಾನ ಮಾಡಿದ್ರಿಂದ ಅವರು ಒಂದು 3-4 ದಿನ ಮಾಡಿದ್ರಾಗ ಅವ್ರಿಗೇನು ಸ್ವಲ್ಪ ಅಳಾರ ಅನಿಸ್ಬಿಡ್ತಾರೆ. ಅಳಾರ ಅನಿಸಿ ಪೂರ್ತಿ ಏನು ಕೆಲಸ ಮಾಡೋಕ್ಕಾಗಲ್ಲ ಸರ್. ಹೆಣ್ಮಕ್ಳಿಗೆ ಡಿಸ್ಕೋ ಪ್ರಾಬ್ಲಮ್ ಇತ್ತು, 4 ಡಿಸ್ಕೋ ಹೊರಗಡೆ ಬಂದಿದ್ವಿ ಬೆನ್ನು ಸರ್. ಹೊರಗಡೆ ಬಂದಿದ್ದ? ಡಿಸ್ಕೋ ಹೊರಗಡೆ ಬಂದವ, ಇನ್ನು ಒಳಗೆ ಸೇರಿಸಿ ಆಪ್ರೇಷನ್ ಮಾಡೋಕ್ಕಾಯ್ತು. ನಾ ಬೆಂಗಳೂರೇ ಮಾಡ್ಕೋ ಸರ್. ಅವತ್ತೆಲ್ಲ ಚೆಕಪ್ ಮಾಡ್ಸೋಕೆ ಒಂದು 50,000 ಇಟ್ಟು ಬಂದೆ ಸರ್. ಬೆಂಗಳೂರು 50,000 ಚೆಕಪ್ಗೆ ಇಟ್ಟರೆ? ಚೆಕಪ್ ಸರ್, ಏನೇನು ಮಾಡಿಲ್ಲ, ಎಲ್ಲ ಟೆಸ್ಟ್ ಮಾಡಿ ಚೆಕಪ್ ಮಾಡಿ ಎಲ್ಲ ಮಾಡಿ ಇಲ್ಲ ಆಪ್ರೇಷನ್ ಮಾಡಿಬಿಡ್ತು. ಡಿಸ್ಕೋ ಹೊರಗಡೆ ಬಂದ್ಬಿಟ್ಟವ, ಒಳಗಡೆ ಸೇರಿಸಿ ಇದು ಮಾಡ್ತಿದ್ರು. ಸರಿ ಬಿಡಿ ಸರ್, ನಾವು ಇದಕ್ಕಿದ್ದಾಗ ಏನೋ ಚೆಕಪ್ ಮಾಡಿಸಿ ಬಂದ್ವಿ. ನಾವು ಇನ್ನು ಹೋಗಿ ದುಡ್ಡು ಗಿಡ್ಡು ಹೊಂದಿಕೆ ಮಾಡ್ಕೊಂಡು ನಾನು ಸ್ವಲ್ಪ ಬರ್ತು ಸರ್ ಹೇಳಿ ಬಂದ್ವಿ. ಇನ್ನು ದುಡ್ಡು ವ್ಯವಸ್ಥೆ ಮಾಡ್ಕೊಂಡು ಹೋಗೋಣ ಬಿಡು ಅಂತೇಳಿ ಸುಮ್ಮನೆ ಆಗ್ಬಿಟ್ಟು ಅಷ್ಟಾಗಿ ಧ್ಯಾನಕ್ಕೆ ಬಂದಿಲ್ಲ ಸರ್. ಬಂದಮೇಲೆ 3 ದಿವಸ ಧ್ಯಾನ ಮಾಡ್ಯಾಳ. 4-5 ದಿವಸದಾಗ ನಾನು ಗುಳಿಗೆ ಬಿಟ್ಬಿಟ್ಟು ಸರ್. 4ನೇ ದಿನ ಗುಳಿಗೆ ಬಿಟ್ಬಿಟ್ಟು ಅಸಲು ಗುಳಿಗೆ ತಿನ್ನಲ್ಲ, ಟ್ಯಾಬ್ಲೆಟ್ಸ್ ಬಿಟ್ಬಿಟ್ರು. 3 ದಿನ ಧ್ಯಾನ ಮಾಡಿದ್ರ? ಎಷ್ಟೊತ್ತು ಮಾಡಿದ್ರು ಧ್ಯಾನ? ಒಂದಷ್ಟೇ ಸರ್, ಒಂದು 15 ನಿಮಿಷ ಮಾಡ್ಯಾರ ಫಸ್ಟಿಗೆ ಅಷ್ಟೇ. 10-15 ನಿಮಿಷ ಅಷ್ಟೇ ಮಾಡಲ, ಬರ್ತಾ ಅರ್ಧ ಗಂಟೆ ಹಂಗೆ ಮಾಡಿದ. ಅಂದರೆ ಒಂದು 10-15 ನಿಮಿಷದಲ್ಲೇ ಅವ್ರಿಗೆ ಏನು ಚೇಂಜಸ್ ಕಾಣಿಸ್ತು ಸರ್ 3 ದಿನಗಳಲ್ಲಿ? ಎಲ್ಲ ಬಾಡಿ ಟ್ಯಾಬ್ಲೆಟ್ಸ್ ಆಗಿಬಿಟ್ರು ಅವರು. ಅವರು ಧ್ಯಾನ ಮಾಡಿದಾಗ ಎಲ್ಲ ಕ್ಲಾಸ್ಗೆ ಹೇಳಿದ್ರಲ್ಲ ಸರ್. ಅವರು ಲಾಸ್ಟ್ ಕ್ಲಾಸ್ಗೆ ಓದ್ರಲ್ಲ, ಎಲ್ಲ ಗುಳಿಗೆ ಬಿಟ್ಬಿಡೋಕೆ ನೀವು ಹಂಗೆ ತಿನ್ಬಾರ್ದು ಹಂಗೆ ಅನ್ನೋದು ಗಟ್ಟಿ ಸಂಕಲ್ಪ ಮಾಡಿದ್ದಾರೆ ಸರ್. ಏನು ಗುಳಿಗೆ ಬಿಟ್ಬಿಡ್ಬೇಕು ಅಂತೇಳಿ ಅವತ್ತು ಹೋಗಿ ಬಂದಿಲ್ಲ, ನಾನು ಗುಳಿಗೆ ತಿನ್ಬೇಕಲ್ಲ ಅಂತ ಅವ ಒಂದು ದಿವಸ ಗುಳಿಗೆ ತಗೊಂಬಂದು, ಇಲ್ಲ ನಾನು ಗುಳಿಗೆ ಬಿಟ್ಬಿಡ್ದು ಏನನ್ನಾಗೋಳು, ಎಲ್ಲ ಕ್ಲಾಸ್ನಾಗೆ ಭಾರಿ ಹೇಳ್ತಿದಾರ, ಬೇಡ ಗುಳಿಗೆ ಧ್ಯಾನ ಮಾಡಿ. ಸರಿ ಬಿಡಿ ನಿನ್ನಿಷ್ಟ, ನಾನು ಏನು ಹೇಳ್ಕೊ ಅಂತೇಳಿ ಸರಿ ನಿನ್ನಿಷ್ಟ ಅಂತ ಹೇಳಿದೆ. ಗುಳಿಗೆ ಬಿಟ್ಬಿಟ್ರು ಸರ್. ಬಿಟ್ಟರು ಅವಾಗ ಮಾಡ್ತಾ ಅವ್ರ ಮನೆ ಧ್ಯಾನ ಮುಗಿಯೋದ್ರಾಗ ಭಾಳ ಕ್ಯೂರ್ ಆಗ್ಬಿಟ್ರು ಸರ್. ಧ್ಯಾನದಿಂದ ಕ್ಯೂರ್ ಆಯ್ತು? ಹ್ಞೂ ಸರ್. ಎಷ್ಟು ದಿನ ಟೈಮ್ ತೊಗೊಳ್ತು ಅವ್ರಿಗೆ? ಸರ್ 41 ದಿನ ಇತ್ತಲ್ಲ ಸರ್ ಮನೆಗೆ, ಒಂದು 20 ದಿನ ಬೇರಷ್ಟೇ. ಓಕೆ. ಈ 20 ದಿನ ಎಷ್ಟೊತ್ತು ಮಾಡ್ತಿದ್ರು ಡೈಲಿ ಅವರು? ಅಲ್ಲೇ ಒಂದು ಅರ್ಧ ಗಂಟೆ ಸರ್. ಲಾಸ್ಟ್ ಅರ್ಧ ಗಂಟೆಗೆ ಡಿಸ್ಕೆಲ್ಲ ಸೆಟಲ್ಡ್? ಹೌದು ಸರ್. ಅರ್ಧ ಗಂಟೆ ಅವ್ರು ಮಾಡಿದಾಗ ಅವ್ರು ಸ್ವಲ್ಪ ಆರು ಕಂಡುಬಿಡುತ್ತೆ ಸರ್. ಏನೋ ಅವ್ರದ್ದು ಹೆಂಗತ್ತೇನೋ. ಮತ್ತೆ ಟ್ಯಾಬ್ಲೆಟ್ಸ್ ಎಲ್ಲ ಬಿಟ್ಟಿದ್ದಾರೆ, ಎಲ್ಲ ಬಿಟ್ಟಾಗ ಅವ್ರಿಗೆ ಸೈಡ್ ಎಫೆಕ್ಟ್ಸ್ ಏನಾಗಿಲ್ಲ, ಅಂದರೆ ಪೇಯ್ನ್ ಜಾಸ್ತಿ ಆಗೋದು, ಹೊಟ್ಟೆಗೆ ಉಗುರಾಗ್ಬಿಡುತ್ತೆ ಗುಳಿಗೆ ತಿಂದು ಸುಮಾರು ಭಾರಿ ದುಡ್ಡು ಖರ್ಚು ಮಾಡಿ ಸರ್. ಇಲ್ಲಿ ಬಳ್ಳಾರಿಯಾಗ ಡಾಕ್ಟ್ರು ಯಾವ ಡಾಕ್ಟ್ರು ಪೇಸ್ಟ್ ನೋಡ್ತಾರೆ ಅಂತ ಎಲ್ಲ ಡಾಕ್ಟ್ರು ನೋಡಿದ್ವಿ, ಹೋಮಿಯೋಪತಿ ಗುಳಿಗೆ ತಿಂದೀವಿ, ಎಲ್ಲ ಏನು ಎಲ್ಲಿ ನೋಡ್ತಾರೆ ಅಂತ ಅಲ್ಲಿ ಕರ್ಕೊಂಡಿವಿ. ಉಪಚಾರ ಆದರೆ ಇಲ್ಲೇ ಸ್ಟ್ಯಾಂಡ್ ಎದುರಿಗೆ ಏನು ಯಾವೆಲ್ಲ ಫೈಲ್ಗಳು ನೋಡಿ ಇನ್ನು ಆಯ್ತು ಬಿಟ್ಬಿಡು, ನಿಮ್ಮ ಅಲ್ಲಿನ ಸಾಕು ಓಡಿಸ್ಬೇಡ ಅಂದ್ಬಿಟ್ಟು ಸರ್. ಅವರು ಗುಳಿಗೆ ಕೊಟ್ಬಿಟ್ಟು ಸರ್, ಆ ಗುಳಿಗೆ ತಿಂದ್ಬಿಟ್ರೆ ಆಯ್ತು ಹಗಲು ರಾತ್ರಿ ನಿದ್ದೆ.
ಏನಪ್ಪ ಹಿಂಗಾಗುತ್ತೆ ಅಂದರೆ ಇಲ್ಲ ಗುಳಿಗೆ ಎಫೆಕ್ಟ್ ಐತೆ ಅಂದ್ರೆ ನಾವು ಬಿಡಿಸ್ಬಿಟ್ರಿ ಸರ್ ಗುಳಿಗೆ ತಿಂದ ಬಿಡಿಸ್ಬಿಟ್ರಿ. ಓಕೆ. ಈ ಧ್ಯಾನಕ್ಕೆ ಬಂದಾಗಿಂದ ಅವರು ಪೂರ್ತಿ ಕ್ಯೂರ್ ಆಗ್ಬಿಟ್ರು ಸರ್. ಇವಾಗೆಲ್ಲ ಕಂಪ್ಲೀಟಾಗಿ ಕ್ಯೂರ್ ಆಗಿದ್ದಾರೆ? ಆಪರೇಷನ್ ಇವಾಗ ಏನೇನಿಲ್ಲ ಸರ್, ಎಲ್ಲ ಅಮ್ಮ ಶಕ್ತಿ ಸೇವೆ ಮಾಡ್ತಾಳ, ಸೇವೆ ಮಾಡ್ತಿದ್ದಾರೆ ಸರ್. ಎಲ್ಲ ಕೆಲಸ ಕಸ ಬೆಳಿತಾರೆ ಏನು ಸರ್, ಅಷ್ಟು ನೋಡಿ ಎಂಥ ಶಕ್ತಿ ಕಲಿತಿದಾರ ಅಂತ ಮನುಷ್ಯರಿಗೆ ಪೂರ್ತಿ ನಂಬಿಕೆ ಆಗಿದೆ ಸರ್. ಓಕೆ. ಇವಾಗ ನೀವು ಧ್ಯಾನ ಮಾಡ್ತಾ ಇದ್ದೀರಿ. ಹ್ಞೂ ಸರ್. ಸ್ವಾಧ್ಯಾಯದ ಬಗ್ಗೆನೂ ನಾನು ಕೇಳಿದೆ. ನೀವು ಪುಸ್ತಕಗಳನ್ನು ಓದಲಿಕ್ಕೆ ನೀವು ಒಂದೊಂದು ಅಕ್ಷರ ಕಲಿತು ಪುಸ್ತಕಗಳನ್ನು ಇವಾಗ ಓದ್ತಾ ಇದ್ದೀರಿ ಅಂತ ನಾನು ಕೇಳ್ಪಟ್ಟೆ. ಅದರ ಬಗ್ಗೆ ತಿಳಿಸಿ ಸರ್. ಸರ್, ಈ ಧ್ಯಾನದ್ದು ಬಂದಾದ್ಮೇಲೆ ಭಾಗ್ಯಮ್ಮ ಒಂದು ಯಾವುದೋ ಬುಕ್ಸ್ ಆಮೇಲೆ ಧ್ಯಾನ ಜಗತ್ತು ಬುಕ್ ತಾಮೇಲೆ ಸರ್. ಅದೇ ಅವತ್ತು ನಮ್ಮ ಮನೆಗೆ ಯಾರು ಕೊಟ್ಟರು ಬುಕ್ ಅಂದ್ರೆ ಭಾಗ್ಯಮ್ಮ ಕೊಟ್ಟಲು ಅಂತ. ನಾನು ಓದಿಲ್ಲ ಸರ್, ನಾನು 1ನೇ ಕ್ಲಾಸ್ 2ನೇ ಕ್ಲಾಸ್ ಓದಿ, ನಾನು ಓದೇ ಇಲ್ಲ. ಆದರೆ ಅಕ್ಷರ ಸ್ವಲ್ಪ ಕನ್ನಡ ಓದ್ತಿದ್ದೆ ಹೊಂದಿಸ್ಕೊಂಡು. ಧ್ಯಾನ ಜಗತ್ತು ಬುಕ್ಕು ಒಂದು 3-4 ದಿನದಾಗ ಎಲ್ಲ ಓದಿ ಎಲ್ಲ ಹೊಡೆಸಿ ಅರ್ಥ ಆಗ್ಬಿಟ್ಟು, ಏನು ನನಗೆ ಓದೇ ಕಲ್ತಿಲ್ಲಲ್ಲ, ಈಗ ಹಂಗೆ ಅಕ್ಷರ ಅಕ್ಷರ ನೋಡಿದೆ ಕಸಿಪಿಸಿ ಅದಾವ ಹಂಗ ಹಿಂಗ ಅಂತೇಳಿ ಇದೆಲ್ಲ ಧ್ಯಾನ ಶಕ್ತಿ, ಇದಕ್ಕೆ ಮಿಂಚಿದ್ದು ಯಾವುದಿಲ್ಲ ಅಂತೇಳಿ ಆಗ್ಲಿದ್ದು ಕಂಟಿನ್ಯೂ ಮಾಡಿಬಿಟ್ಟು ಸರ್ ಧ್ಯಾನ ಅಂತ. ಅಲ್ಲ, ನೀವು ಓದನ್ನ ಹೆಂಗೆ ಕಲ್ತ್ರಿ? ಓದೋದು ಮ್ಯಾಗ್ಝಿನ್ ಓದೋದೆಲ್ಲ ಹೆಂಗೆ ಕಲ್ತ್ರಿ ನೀವು? ಇಲ್ಲ ಸರ್, ಅದು ಧ್ಯಾನ ಜಗತ್ ಬುಕ್ ಅವು ಮನೆ ತಾಮಂದಿಲ್ಲ ಸರ್. ಅದನ್ನು ನೋಡಿದೆ ಒಂದೊಂದು ಅಕ್ಷರ ಅಂದರೆ ಕನ್ನಡ ಒಂದೇ ಓದ್ತಿದ್ದೆ. ಅದು ಒಂದೊಂದೇ ಮಾಡ್ತಾ ಮಾಡ್ತಾ ಅವು ಅಕ್ಷರ ಪೂರ್ತಿ ಅರ್ಥ ಆಗ್ಬಿಟ್ಟು ಸರ್. ಅದು ಹೆಂಗೆ ಅರ್ಥ ಆಯ್ತು ಆ ಭಗವಂತಿಗೆ ಕೊಡ್ತಾ ಏನು ಪರಮಾತ್ಮದ ಶಕ್ತಿ ಅದು. ಓದೋದನ್ನು ಕಲಿತು ಹ್ಞೂ ಸರ್, ಭಗವದ್ಗೀತೆ ಶ್ಲೋಕಗಳನ್ನು ನೀವು ಹೇಳ್ತಾ ಇದ್ದೀರಾ ಅಂತ ಗೊತ್ತಾಯಿತು. ಅದು ಹೆಂಗೆ ಸರ್, ಅದು ಇದು ಧ್ಯಾನ ಬುಕ್ ಹೋದೆ ನಾನು. ಒಂದು ತಿರುಪತಿಗೆ ಹೋಗಿ ಒಂದು ಮಹಾಭಾರತ ಭಗವದ್ಗೀತೆ ಬುಕ್ ತೆಗೆದು ಸರ್. ಈ ಧ್ಯಾನಕ್ಕೆ ಬಂದಮೇಲೆ ಆ ಭಗವದ್ಗೀತೆ 3 ಸಲ ಓದಿನಿ ಸರ್ ಕಂಪ್ಲೀಟ್. ಶಾಲೆ ನಿದ್ದೆ ಹೊರತಕ್ಕ ಓದೋದು ಮತ್ತು ಬೆಳಗ್ಗೆ ಎದ್ದೋದು 3 ಸಲ ಓದಿನಿ. ಎಲ್ಲ ನನಗೆ ಅರ್ಥ ಆಗ್ತದೆ. ಇನ್ನೊಬ್ರಿಗೆ ತಿಳ್ಸೋಕೆ ಸ್ವಲ್ಪ ಜ್ಞಾಪಶಕ್ತಿ ಕಡಿಮೆ. ಅದ್ರ ಎಲ್ಲ ಏನೇನೋ ಅಷ್ಟು 18 ಅಧ್ಯಾಯಗಳು ಓದಿನಲ್ಲ, ಇದು ಹೆಂಗೆ ಏನಿದು ಲಾಸ್ಟ್ ಏನು ಅದರ ಲಾಸ್ಟ್ ಫೈನಲ್ ಸೇವೆ ಅಂತ ಅದು ಅದೇ ಒಂದು ಮನದಾಟ ಆಗುತ್ತೆ. ಇನ್ನು ಲಾಸ್ಟ್ನ ಸೇವೆ ಇದು ಸೇವೆ ಫೈನಲ್ ನಮ್ಮ ಸೇವೆ ಅಷ್ಟೇ, ಸೇವೆ ಅಂತೇಳಿ 3 ಸಲ ಓದಿ ಸಲ ಭಗವದ್ಗೀತೆ. ಆವಾಗಲಿದ್ದ ನನಗೆ ಯಾವುದಿಷ್ಟಿಲ್ಲ, ಯಾವಾಗ ಅನ್ನೋಕ್ಕಲ್ಲ ಸೇವೆ ಅಷ್ಟೇ, ಏನನ್ನ ಕೆಲಸ ಇದ್ರೆ ಸೇವೆ ಮಾಡ್ತಾರೆ. ಸೊ ಎಂಥ ಕಾರ್ಯಕ್ರಮಗಳು ಯಾವ್ದು ಕೆಲಸ ಇದೇ ಅಂಬೋದಿಲ್ಲ, ಇದೇ ಅಂತದಿಲ್ಲ. ಯಾವುದನ್ನ ಅಲ್ಲಿ ಇಲ್ಲಿ ಬರೋದು ಇಂಥ ಕೆಲಸ ಮಾಡೋದು, ಲಾಸ್ಟಿಗೆ ಕಸ ಬೆಳೆದು ಹೋಗೋದು, ಲಾಸ್ಟಿಗೆ ಬಾತ್ರೂಮ್ ಕ್ಲೀನ್ ಕೂಡ ಮಾಡಿದೆ ಸರ್. ಒಬ್ಬನೇ ಬಂದು ಒಂದು ಸ್ವಲ್ಪ ಕ್ಲೀನ್ ಇಲ್ದ ಒಟ್ಟು ಸೇವೆ ಮಾಡೋಕೆ ಸರ್. ನಮ್ದು ಏನು ಸೇವೆ, ನಮ್ಗೆ ಯಾವ ಸೇವೆ ಬೇಡ, ಸೇವೆ ಏನು ಕೆಲಸ ಸೇವೆ ಮಾಡ್ಬೇಕು. ಅವತ್ತು ಇದೇ ರೂಪ ಹಾಕಬೇಕು. ಇಲ್ಲಿ ಬಂದ್ವಿ ಸರ್. ಬಂದು ಅವತ್ತು ಬೆಳಂಬರ 10 ಗಂಟೆ ಆಯ್ತೇನೋ. ಎಲ್ಲ ಮಿಷಿನೆಲ್ಲ ಬರೋಕ್ಕೆ ಲೇಟ್ ಆಯ್ತಲ್ಲ, ನಾವೆಲ್ಲ ಪೂಜೆ ಮಾಡಿ ಸುತ್ತ 4 ಮೂಲಿಗೆ ಅವು ಪಂಚಲೋಗಳೆಲ್ಲ ಹಾಕಿ ತೆಂಗಿನಕಾಯಿ ಎಲ್ಲ ನಮ್ಮ ಕೂಟ ಹೊಡಿಸ್ರಿ ಮೇಡಮ್. ಸುತ್ತ ರೂಪ ಹೋಗಲ್ಲ ಮೇಡಮ್, ಅವ್ರು ಯಾರೆಲ್ಲ ಬಿಡ ಮೇಡಮ್, ಮತ್ತು ನಾವು ಯಾಕೆ ಹೊಸ್ದಾಗಿ ಬಂದು ಅವರು ಎಲ್ಲಿ ಹೊಡ್ರಿ ಸರ್ ಅಂದ್ರೆ ನಾವೇ ಸುತ್ತ 4 ಮೂಲಿ ಕಾಯಿ ಹೊಡೆದು ಇನ್ನು ಕೆಲಸ ಸ್ಟಾರ್ಟ್ ಮಾಡಿದ್ವಿ ಸರ್. ಇಲ್ಲೆಲ್ಲ ಏನೆಲ್ಲ ಕೆಲಸ ಮಾಡಿದ್ದೀರಾ ಸರ್ ಅಮ್ಮ ಶಕ್ತಿಯಲ್ಲಿ ನೀವು? ಅಂದರೆ ರೂಫ್ ಎಲ್ಲ ಹಾಕಬೇಕಾದ್ರೆ ಬಂದೆ ಅಂತ ಹೇಳಿದ್ರೆ ಅಲ್ಲಿಂದ ನಿಮ್ಮ ಕೆಲಸ ಏನು ಹೆಂಗೆ ಸ್ಟಾರ್ಟ್ ಆಯ್ತು ಇಲ್ಲೆಲ್ಲ ಸರ್? ಯಾವುದನ್ನು ಸರ್ ನೀರು ಬರೋದು, ಮತ್ತು ಏನು ಕ್ಯೂರಿಂಗ್ ಮಾಡೋದು, ಏನು ಮಣ್ಣು ಎತ್ತಕ್ಕಿದ್ರೆ ಮಣ್ಣು ಎತ್ತಕ್ಕೋದು, ಮತ್ತು ಯಾರನ್ನು ಕರ್ಕೊಂಬರೋದು, ಎಲ್ಲಿ ಬಿಟ್ಟು ಬರೋದು, ಒಟ್ಟು ಯಾವುದೇ ಕೆಲಸ ಆಗಲು ಮಾಡ್ಕೊಂತೀರ. ಇನ್ನೊಂದು ಕೇಳಿದೆ ನಾನು, ಅಂದರೆ ಬೇರೆ ಮಾಸ್ತರಿಂದ ನಿಮಗೆ ಆಟೋನೂ ಓಡಿಸ್ತೀರಾ ನೀವು? ಯಾರಾದರೂ ಧ್ಯಾನಿಗಳು ಬಂದರೆ, ಮಾಸ್ತರ್ಸ್ ಬಂದರೇನು ನೀವು ಮಿಡ್ನೈಟು ಹೋಗಿ ನೀವು ಅವ್ರನ್ನ ಕರ್ಕೊಂಬರ್ತೀರಾ ಅಂತ ಕೇಳಿದೆ? ಹ್ಞೂ ಸರ್, ಅದೇನು ಕಾರ್ಗಳು ನಮಗೆ ಗೊತ್ತು ಸರ್. ಈ ವ್ಯವಸ್ಥೆ ಕಾರ್ ಹೆಂಗೆ ಕಲ್ತ್ಕೊಂಡಂತೆ ಇದಾಗ್ಬಿಟ್ಟು ನಾನು ಧ್ಯಾನಕ್ಕೆ ಬಂದು ಎಲ್ಲಿ ಬಿಡ ಎಲ್ಲ ಭಗವಂತ ನೋಡೋಣ ಅಂತೇಳಿ ಕಲಿಯೋಕ್ಕೆ ಸರ್. ಅವರು ಬೆರಗಾಗ್ಬಿಟ್ಟು ಏನು ಸರ್ ಇವತ್ತೇ ಒಂದೇ ದಿನ ಬಂದರೆ ಇಷ್ಟು ಕಂಟ್ರೋಲ್ ಮಾಡ್ತದೆ ಸ್ಟೈರಿಂಗು. ಎಷ್ಟು ದಿನದಲ್ಲಿ ಕಲ್ತಾರೆ ನೀವು ಕಾರು? ನಾವು ಒಂದು ವಾರದಾಗ ಕಲ್ತ್ಬಿಡ್ವಿ ಸರ್. ವಾರದಲ್ಲಿ ಕಾರ್ ಕಲ್ತ್ಬಿಟ್ವಿ ಸರ್. ಎದಕ್ಕಾಗಿ ಕಾರ್ ಕಲಿಬೇಕು ಅಂತ ಅನಿಸ್ತು ಸರ್? ಅಲ್ಲ ಸರ್, ಇಲ್ಲಿ ನಮ್ಮ ಕೈಯಾಗ ಗಾಡಿ ಇತ್ತು ಸರ್. ಗಾಡಿ ಇದೆಯಾ ಇಲ್ವಾ? ಅಲ್ಲ, ಅದಕ್ಕಿಂತ ಮೊದಲು ಇದ್ದರೆ ಸರ್ ಇಲ್ಲಿ ವ್ಯಾನ್ ಇತ್ತಲ್ಲ ಸರ್, ಪಿರಮಿಡ್. ನಾವು ಶಿವಪ್ಪ ಶಾನ ಗಾಡಿ ಹೊಡೆಯೋದು, ಮತ್ತು ಸುದರ್ಶನ ಒಂದು ಸಲ ಗಾಡಿ ಇರ್ತಿತ್ತು, ಡ್ರೈವರ್ ಇರ್ತಿದ್ದಲ್ಲ, ಮತ್ತು ಅವ್ರು ಬರ್ತಾಗ ಕಾಯ್ಕಾದಿರ್ಬೇಕು. ಅವು ಎಷ್ಟೊತ್ತು ಇವತ್ತು ಅವಾಗ ಕರ್ಕೊಂಡು ನನಗೆ ಒಂದು ಮನಸ್ಸು ಇಲ್ಲ ಏನನ್ನು ತಿಪ್ಪ ಗಾಡಿ ಕಲಿಬೇಕು. ಒಂದು ವಾರದಲ್ಲಿ ಡ್ರೈವಿಂಗ್ ಕಲ್ತ್ಬಿಟ್ರೆ ನೀವು? ಡೈರೆಕ್ಟ್ ಕಲ್ತ್ಬಿಟ್ರಿ ಸರ್. ಸಾರ್ ಬಂದು ಇನ್ನು ಅಮಾವಾಸ್ಯೆ ಗಾಡಿ ಸ್ವಂತ ನಾನೇ ಯಾವ್ದಾರು ಬಿಟ್ಟು ಬರೋದು, ಕರ್ಕೊಂಬರೋದು, ಹಂಗೆ ಮಾಡ್ಕೊತೀನಿ. ನನಗೆ ಆಶ್ಚರ್ಯ ಸರ್, ಹೆಂಗೆ ಕಲ್ತು ಬಿಡಪ್ಪ ಈ ಕಾರು ಅಂತ. ಎಲ್ಲ ಪರಮಾತ್ಮದ ಶಕ್ತಿ ಅಂತ. ಸೊ ನೀವಾಗ ಸೇವೆ ಮಾಡ್ತಿದ್ದೀರಲ್ಲ ಸರ್, ಇಷ್ಟೊಂದು ಸೇವೆ ಮಾಡ್ತಿದ್ದೀರಲ್ಲ ಸರ್, ಧ್ಯಾನ ಮಾಡಿದ್ದೀರಾ, ನಿಮ್ಗೆ ಎಷ್ಟೋ ಒಂದು ಡ್ರಿಂಕಿಂಗ್ ಹ್ಯಾಬಿಟ್ ಇತ್ತು,
ನೀವು ಬೀಡಿ ಕುಡಿಯೋದು ಇದೆಲ್ಲ ಇತ್ತು, ಅವೆಲ್ಲ ನ್ಯಾಚುರಲಿ ಹೋಯ್ತು. ಹ್ಞೂ ಸರ್. ಅದಾದಮೇಲೆ ಒಂದು ಗ್ರೇಟ್ ಮಿರಾಕಲ್ಲು ನಿಮ್ಮ ವೈಫ್ ಅವರ ಒಂದು ಜೀವನದಲ್ಲಿ ನೋಡಿದ್ದೀರಿ. ಓಕೆ ಸರ್. ಡಿಸ್ಕ್ ಎಲ್ಲ ಹೊರಗಡೆ ಬಂದಿತ್ತು, ಧ್ಯಾನದಿಂದ ಅವರೆಲ್ಲ ಕಂಪ್ಲೀಟಾಗಿ ಕ್ಯೂರ್ ಆಗಿ ಇವಾಗ ಅಮ್ಮ ಶಕ್ತಿ ಪಿರಮಿಡಲ್ಲಿ ಅವ್ರು ಚೆನ್ನಾಗಿ ಸೇವೆ ಮಾಡ್ತಿದ್ದಾರೆ ಅಂತ. ನೀವು ಧ್ಯಾನ ಮಾಡಬೇಕಾದ್ರೆ ನಿಮ್ಮ ಒಂದು ಆನಂದದ ಸ್ಥಿತಿ ಹೆಂಗಿತ್ತು, ಸೇವೆ ಮಾಡಬೇಕಾದ್ರೆ ಹೆಂಗಿತ್ತು ಸರ್? ಧ್ಯಾನ ಮಾಡ್ಬೇಕಾದ್ರೆ ಇನ್ನು ಮನಸ್ಸಿಗೆ ಖುಷಿ, ಸೇವೆ ಮಾಡ್ಬೇಕಾದ್ರೆ ಎಷ್ಟು ಕೆಲಸ ಮಾಡಿಬಿಡೋ ಟಯರ್ಡ್ ಇಲ್ಲ ಸರ್. ಏಟತ್ರಗನ್ನಾಗಲ್ಲ ಯಾವಾಗನ್ನಾಗಲ್ಲ, ಅದು 11 ಗಂಟೆ 12 ಗಂಟೆ 1 ಗಂಟೆ ತನಕ ಮಾಡೋದು ಸರ್. ಅದು ಮನುಷ್ಯನಿಗೆ ಟಯರ್ಡ್ ಅಂಬದು ಕಾಣ್ತಿಲ್ಲ ಸರ್. ಅಂತ ಆ ಥರ ಏನೋ ಮಾತಾಡ್ತಾ ಒಂಥರ ಖುಷಿ, ಏನೋ ಆತ್ಮಕ ಏನು ಅನ್ಸಕ್ಕಲ್ಲ, ಏನು ಮಾಡಿಬಿಡು ಮನುಷ್ಯನ ಆನಂದ ಸರ್. ಈ ಮನುಷ್ಯ ಬೇಕಾದ್ರೆ ಆನಂದ ಅಲ್ಲ ಸರ್, ಅದಕ್ಕೆ ಮುಂಚೆ ಯಾವುದಿಲ್ಲ. ಎಷ್ಟೊತ್ತಿಗೆ ನಾವು ರಾತ್ರಿ ರಾತ್ರಿ ಫೋನ್ ಮಾಡಿಬಿಡು ಹಂಗೆ ಗಾಡಿ ತಗೊಂಡು ಹೋಗ್ಬಿಡುತ್ತೆ, ಟೈಮೇ ಇಲ್ಲ. ನಾವು ಒಂದು ಮೆರಕಲ್ ಸರ್ ಇಲ್ಲಿ ಒಂದು ಸಲ ಬೆಳಗ್ಗೆ ಬಂದು ಇಲ್ಲೇ ಅಮ್ಮ ಶಕ್ತಿ, ಈ ಅಮ್ಮ ಶಕ್ತಿ ಐತಂದಲ್ಲ ನೋಡ್ಕೊಂಬರೋಣ ಅಂತೇಳಿ ಬಂದು ಮುಂಜಾನೆ 10 ಗಂಟೆ ಆಯ್ತೇನೋ, 9 ಗಂಟೆ 9 ಆಯ್ತೇನೋ ಬಂದು ನೋಡಿ ಸರ್, ಯಾರಿಲ್ಲ ಅಲ್ಲಿ. ಅಲ್ಲಿ ಒಂದು ಶೆಡ್ ಹಾಕಿ ಒಂದು ಪಿರಮಿಡ್ ಕಟ್ಟಿದ್ರು. ಬಂದು ನೋಡಿದೆ, ಬಂದು ಈ ಒಳಗೆ ಬಂದು ನೋಡಿದೆ ಎಲ್ಲ ಸಾಮಾನುಗಳು ಜಗ್ಗಿದ್ವು. ಎಲ್ಲದೇ ಸಾಮಾನು ಏನೇನು ಮಾಡಿಲ್ಲ, ಮ್ಯಾಲೆ ರೂಪ್ ಹಾಕಿದ್ದೆ, ಮೇಲೆ ಎಲ್ಲ ಕಾಂಕ್ರೀಟ್ ಹಾಕಕ್ಕಂತೇಳಿ ರೆಡಿ ಮಾಡ್ಯಾರ ಪಿರಮಿಡ್ಗೆ. ಎಲ್ಲದೆಲ್ಲ ಸಾಮಾನು ಎಲ್ಲಿ ಬೇಕಾದ್ರೆ ರಾಡು ಎಲ್ಲಿ ಖಾಲಿ ರಾಡುಗಳೇ ನೋಡಿದೆ. ತಿರ್ಗಾ ಅವತ್ತೇ ನಮ್ಮ ಹೆಣ್ಮಕ್ಳು ಇದ್ದಕ್ಕಿದ್ದಂಗೆ ಅಮ್ಮ ಶಕ್ತಿ ಏನಂಬೋದು ಹೇಳ್ತಿದಾರ ಹೋಗಿ ಮಾಡಿದ್ರು. ರಾತ್ರಿ 8 ಗಂಟೆ ಇಲ್ಲಿ ಬಿಡುವ, ರಾತ್ರಿ ಗುಡ್ಡ ಐತೆ ಅಲ್ಲಿ, ಯಾಕೆ ಕತ್ಲಾಗಂದ್ರೆ ಇಲ್ವಾ ಧ್ಯಾನ ಮಾಡ್ತೀವಲ್ಲ ನಮ್ಗೇನು ಭಯ, ಅಲ್ಲ ಅಂದ್ಕೋಬೇಡ ಹೋಗೋಣ ಸರಿ ಬಿಡು ಅಂತ. ರಾತ್ರಿ 2 ಗಂಟೆಗೆ ಗಾಡಿ ತಗ ಬಂದುಬಿಡಿ ಸರ್. ರಾತ್ರಿ 2 ಗಂಟೆಗೆ ಪಿರಮಿಡ್ಗೆ? ಇದೇ ಪಿರಮಿಡ್ಗೆ 2 ಗಂಟೆ ಆಯ್ತು ಬಂದುಬಿಟ್ವಿ. ಇನ್ನು ಏನಿಲ್ಲ, ಕತ್ಲು, ಲೈಟಿಂಗ್ ಏನಿಲ್ಲ. ಮೊಬೈಲ್ ಚಾರ್ಜ್ ಹಾಕ್ಕೊಂಡು ಒಳಗಡೆ ಬಂದು ಕುರ್ಜಿಗಳಿದ್ವು ಸರ್. ಕುರ್ಜಿ ಹಾಕ್ಕೊಂಡು ಕುಂತ್ಕೊಂಡ್ವಿ. ಒಂದು 10 ನಿಮಿಷ ಆಯ್ತೇನು ಸರ್. ಕುಂತ್ಕೊಂಡು ಸುಮ್ಮನೆ ಓಂಕಾರ ಶಬ್ದ ಸರ್. ಓಂ ನಮ ಶಿವಾಯ, ಓಂ ನಮ ಶಿವ ಅಂತ ಅಂತಾರೆ. ಪದೇ ಪದೇ ಅದೇ ಬರುತ್ತೆ ಸರ್. ಏನು ಇಷ್ಟೊಂದು ಸೌಂಡ್ ಬರುತ್ತಲ್ಲ, ಇಲ್ಲಿ ನೋಡಿ ಯಾರೆಲ್ಲ ಹೊಸದು. ರಾತ್ರಿ 2 ಗಂಟೆ ಆಯ್ತು, ಏನೋ ಬಿಡು ಭಗವಂತ ಇದನ್ನಲ್ಲ, ಇಲ್ಲೇನು ಮ್ಯಾಲೆ ಶಕ್ತಿ ತಂದ್ರಲ್ಲ, ಈಗ ಬಿಡು ಅಂತೇಳಿ ಹಂಗೆ ಧ್ಯಾನ ಮಾಡಿ 2 ಗಂಟೆಗೆ ಬಂದರು. 5 ಗಂಟೆವರೆಗೆ ಧ್ಯಾನ ಮಾಡಿ 5 ಗಂಟೆಗೆ ಮನೆಗೆ ಬಂದ್ವಿ. ಇನ್ನು ಅವತ್ತು ಬಂದಲ್ಲಿದ್ದೆ, ಈ ರೂಪಕಕ್ಕೆ ಬಂದ್ವಿ. ಅವತ್ತಿದ್ದು ಇನ್ನು ಇಲ್ಲೇ ಕೆಲಸ ಇದ್ದು ಬಿಡ, ಎಲ್ಲಿ ಭಯ ಬಂದು ಬಿಡ, ಏನನ್ನ ಕೆಲಸ ಅಲ್ಲ ಮಾಡೋದು, ಸುಮ್ಮನೆ ಫೋನ್ ಮಾಡುತ್ತೆ ಓಡಿ ಬಂದುಬಿಡು. ನೀನು ಅವತ್ತಿದ್ದು ನಾವು ಬಸ್ ಸ್ಟ್ಯಾಂಡ್ ಇಲ್ಲ ಸರ್, ಮನೆ ಹೋದರೆ ಇಲ್ಲಿ ಪಿರಮಿಡ್ ಮನೆ ಅಥವಾ ಪಿರಮಿಡ್ ಅಷ್ಟೇ ಸರ್. ಇವಾಗ ಇಲ್ಲಿ ಅಮ್ಮ ಶಕ್ತಿಯಲ್ಲಿ ಮೇಡಮ್ ಅವರು ಏನೆಲ್ಲ ಕೆಲಸ ಮಾಡ್ತಿರ್ತಾರೆ ಇಲ್ಲಿ? ಅಮ್ಮ ಶಕ್ತಿ ಅವರು ಅಲ್ಲಿ ಇಲ್ಲಿಗೆ ಏನೋ ಮಾಸ್ಟ್ರುಗಳು ಕರೆ ಕಳಿಸೋದು, ಇನ್ನೇನೋ ಅಲ್ಲಿನ ವ್ಯವಸ್ಥೆ ಏನಿದ್ದಿಲ್ಲ ಸರ್. ಎಲ್ಲ ದೂರದ ಮಾಸ್ಟ್ರು ಬಂದರೆ ಅವ್ರಿಗೇನೋ ಪ್ರಸಪ್ಪ ಮನೆಗೆ ಕರ್ಕೊಂಡೋಗಂತರು. ಮನೆಗೆ ಕರ್ಕೊಂಡೋಗಿ ಅವರೆಲ್ಲ ಸ್ನಾನ ಮಾಡಿ ಟಿಫನ್ ವ್ಯವಸ್ಥೆ ಮಾಡಿ ಟಿಫನ್ ಮಾಡ್ಕೊಂಡು ಕರ್ಕೊಂಬಂದು ಇಲ್ಲಿ ಬಿಡೋದು ಅಷ್ಟೇ ಸರ್. ಈ ಪಿರಮಿಡ್ ಓಪನಿಂಗ್ ಆಗಿ ಬಾತ್ರೂಮ್ ವಾಶ್ರೂಮ್ ಆಗೋವರೆಗೆ ಪಿರಮಿಡ್ಗೆ ಯಾರನ್ನ ಮಾಸ್ಟರ್ ಬರಲ್ಲ ಮನೆಗೆ ಕರ್ಕೊಂಡೋಗಿ ನಿಮ್ಮನೆ ವ್ಯವಸ್ಥೆ ಮಾಡಿಸ್ತೀವಿ ಸರ್. ಇನ್ನು ಇದು ಮಾಡಿದಾಗ ಇನ್ನೂ ಮನಸ್ಸಿಗೆ ಸ್ವಲ್ಪ ಆನಂದ ಸರ್. ಮಾಡ್ತಾ ಅದು ಕೂಡ ನಮಗೆ ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ಕೂಡ ಸ್ವಲ್ಪ ಸುಧಾರಿಸ್ಯಾನ ಸರ್. ಓಕೆ, ಹ್ಞೂ ಸರ್. ನಮ್ಮ ಮಗ ಅಲ್ಲಿ ಬೆಂಗಳೂರಾಗ ಕೆಲಸ ಮಾಡಿದ್ದ. ನಮ್ಮ ಮಗ ಅಲ್ಲಿ 1.5 ವರ್ಷ 2 ವರ್ಷ ಕೆಲಸ ಮಾಡಿದ. ಒಂದು 10 ಸಾವಿರ 12 ಸಾವಿರ ಕೊಡಿದ್ರು. ಹಂಗೆ ಬಿಡಪ್ಪ ಅಂತ, ಎಲ್ಲಿ ಬಿಡಪ್ಪ ಮನೆ ಕುಂತ್ಕೊಂಡು ಏನು ಮಾಡ್ತೀವಿ ಇಷ್ಟ ಅನ್ನಂಗೆ ಮಾತಾಡ್ತು. ಒಂದು 15 ಸಾವಿರ ಮಾಡಿದ್ರು, ಲಾಸ್ಟ್ 20 ಸಾವಿರ ಮಾಡಿದರು. ಅಪ್ಪ ಇನ್ನು ಇದೇ ಆಗ್ಬಿಡುತ್ತೆ ಅಂತ. ಸರಿ ಬಿಡಪ್ಪ ಇರು ನೋಡೋಣ ಭಗವಂತ ಜನ ಅಂತೇಳಿ ಮತ್ತಿನ್ನು ಅದು 6 ಅಂತಸ್ತು ಬಿಲ್ಡಿಂಗ್ ಒಬ್ಬರೇ ಮಾಡಿಬಿಡ್ತಾರೆ. ಒಬ್ಬರೇ ಸ್ವಂತ ಅವರೇ ಸ್ಟಾರ್ಟಿಂಗ್ಲಿದ್ದು ಮುಗಿಯೋವರೆಗೆ ಮಾಡಿ ಅದನ್ನು ಮಾಡಿಕೆ ಅಂತ. ಅಂದರೆ ಅವರು ಡಿಸೈನರಾ, ಸಿವಿಲ್ ಇಂಜಿನಿಯರ್ ಸರ್? ಮಾಡಿಕೆ ಅಂತ ಸ್ವಲ್ಪ ಹೊರಗಡೆ ಯಾವ ಸಣ್ಣ ಪುಟ್ಟ ಕೆಲಸಗಳು ಮಾಡಿಕೆ ಅಂತ 1 ವರ್ಷ 2 ವರ್ಷ ಅಲ್ಲಿ ಮಾಡಿದರು. ಮಾಡಿ ಬಂದಮೇಲೆ ಅವ್ರದ್ದು ಕೆಲಸ ಮುಗಿತು. ಇನ್ನು ಬೇರೆ ಕಡೆ ಎಲ್ಲಿ ಸಿಗೋದು ಕೆಲಸ ಸ್ವಲ್ಪ ದಿನ ಮತ್ತೆ ಅಲ್ಲೆಲ್ಲಿ ಇದು ಮಾಡಿದರೆ ಸಿಕ್ಕರೆ ಸಿಟಿಯಲ್ಲಿ ಸರ್. ಅದು 4-5 ತಗ ಹೋಗಿ ಸರ್. ಒಂದು ತಗ ಇಲ್ಲಿದ್ದು ಇನ್ನೊಂದು ತಗೋಬೇಕಂದ್ರೆ 2-3 ತಾಸು ಬೇಕು. ಬರೀ ಅಷ್ಟು ಜರ್ನಿ ಆಗಿಬಿಡ್ತು. ಹಿಂಗೆ ಬ್ಯಾಬಿಡಪ್ಪ ಇಲ್ಲೇ ಬಂದುಬಿಡು ಅಂದರು. ಮತ್ತೆ ನೆನ್ಸ್ಕೊಂಡು ಇಲ್ಲ ದಾವಣಗೆರೆಗೆ ಯಾರೋ ನಮ್ಮ ಪರಿಚಯ ಇದ್ದಾರೆ ಅಲ್ಲಿ ಮಾಡಿ ಬರ್ತಂತೆ. ಅಲ್ಲಿ ಒಂದು ವರ್ಷ ಮಾಡಿ ಸರ್. ಅಲ್ಲಿ ಮಾಡಿ ಅದು ಕೂಡ ಬಿಲ್ಡಿಂಗೆಲ್ಲ ಕಂಪ್ಲೀಟ್ ಆಗಿಬಿಡ್ತೀನಿ. ಇನ್ನು ಬಂದುಬಿಟ್ಟು ನಮ್ಮ ಮನೆಗೆ ಬಂದುಬಿಟ್ಟು ಸರ್. ಅಷ್ಟಾಗ ನಮ್ಮೊಬ್ಬರು ಬಾಡಿ ಕಟ್ ಮಾಡಿದ್ರು, ಬಂದು ಇಲ್ಲೇ ಇದ್ದರು. ನಾವು ಅಷ್ಟೊತ್ತಿನ ಕೆಲವು ಮನೆಯಾಗ ಧ್ಯಾನದ್ದು ಭಾಗ್ಯಮವ್ರ ಮನೆ ಮುಗಿದ್ಬಿಡ್ತು. ಅವ್ರ ಮನೆ ಮುಗಿದ್ಮೇಲೆ ಇನ್ನೊಂದು ಮನೆ ಧ್ಯಾನ ಇಟ್ಕೊಂಡಿದ್ರು, ಅವ್ರದ್ದು ಮುಗಿದ್ಬಿಡ್ತು. ನಮ್ಮ ಹೆಣ್ಮಕ್ಳದ್ದಿಲ್ಲ, ನಮ್ಮ ಮನೆ ಧ್ಯಾನ ಇಡಿಸೋಣ ಇನ್ನಿಷ್ಟು ಇಡಿಸೋಣ ಬೇಡ ಅಂಬೋದಲ್ಲ. ಮತ್ತು ಮನೆಯಾಗ ಹೊಸ್ತೆ ಬಂದಾಳ, ಮತ್ತು ಜನ ತೊಂದರೆ ಅಂತ ಇಲ್ಲ ಏನನ್ನಾಗಲ್ಲ. ಅವ್ರು ಏನು ಅಂದ್ಕೊಂಬಳ ಅವ್ರು ಮಾಡಿದ್ರೊಟ್ಟಿತ್ತು ನಾವು ಧ್ಯಾನ
ಮಾಡಿಸ್ತಾರೆ ಅಂತೇಳಿ. ಎಷ್ಟು ದಿನದಿಂದ ನೀವು ಮಾಡ್ತಿದ್ದೀರಾ ಮಂಡಲ ಧ್ಯಾನ ಮನೆಯಲ್ಲಿ? 41 ದಿನ ಮಾಡಿಸ್ತೀವಿ. 40 ದಿನ ಆಯಿತು. 41 ದಿನ ಮಾಡಿಸ್ತೀವಿ. 41 ದಿನ. ಈ 41 ದಿನದಲ್ಲಿ ಹ್ಞೂ ಸರ್. ನಿಮ್ಮ ಮನೆಯಲ್ಲಿ ಆದಂತಹ ಒಂದು ಬದಲಾವಣೆಗೆ ಹೇಳಿ ಸರ್. ಧ್ಯಾನ 41 ಈಗ ಇಲ್ಲಿ ಬಂದು ಅಷ್ಟೇ ನಮ್ಮ ಮಗ ಇಲ್ಲಿ ಬೇನು ಸರ್. 41 ದಿನ ಮುಗಿಯೋದ್ರಾಗ ಇಲ್ಲಿ ಬಳ್ಳಾರಿಯಾಗ ಒಂದು ಸೈಟ್ನಾಗ ಕೆಲಸ ಸಿಕ್ತು ಸರ್. ಬಳ್ಳಾರಿಯಲ್ಲಿ ಕೆಲಸ ಸಿಗ್ತಾ? ಅಲ್ಲಿ ಬೆಂಗಳೂರಾಗ 15 ಸಾವಿರ ಆಗಪ್ಪ, ಇಲ್ಲೇ 25 ಸಾವಿರ ಕೊಡ್ತಿದ್ದಾರಲ್ಲ. ಇನ್ನು ಅಲ್ಲೇ ಆಗ್ಬಿಡಿ, ಇಲ್ಲೇ ಅಂತ ಮಾಡಿದ್ವಿ ಸರ್. ನಾವು ಅವ್ರದ್ರ ಹಂಗೆ 6 ತಿಂಗಳು ಮಾಡ್ಕೊಂಬಂದ್ರಾಗ ಸ್ವಲ್ಪ ಜನ ಬಳಕೆ ಆಯಿತು. ಮಾಡ್ತಾ 4-5 ಸೈಟ್ನಾಗ ಮಾಡ್ತೀನಿ. ನಾನು ಜನ ಪೂರ್ತಿ ಪರಿಚಯ ಆಗಿ ಇಲ್ಲಿ ಸುಮ್ಮನೆ ಅಲ್ಲಿ ನೋಡಿರೋ ಕೆಲಸ ಒಂದು 4-5 ಸೈಟ್ನಾಗ ಕೆಲಸ ಸಿಕ್ತು ಸರ್. ಈ ಧ್ಯಾನ ಮಂಡಲ ಧ್ಯಾನ ಮುಗಿಯೋದ್ರಾಗ ಹೌದು ಕೆಲಸ ಸಿಕ್ತು. ನಾವು 41 ದಿನ ಮುಗಿಯೋಕೆ ಅವತ್ತು ರ್ಯಾಲಿ ಮಾಡಿವಿ. ಹಂಗೆ ಅವತ್ತು ರ್ಯಾಲಿ ಎಲ್ಲದಲ್ಲೇ ಅವು ಸಾಮಾನುಗಳು ಬಿಟ್ಟು ಹಂಗೆ ಕಡ್ತಾಳಿಗೆ ಪ್ರೋಗ್ರಾಮ್ಗೆ ಹೋಗ್ಬಿಟ್ಟು ಸರ್. ಸೊ ನೀವು ರ್ಯಾಲೀಸ್ ಎಲ್ಲ ಭಾಗವಹಿಸ್ತಿದ್ದೀರಲ್ಲ ಸರ್? ಸರ್ ಎಲ್ಲ ಕೂಗ್ತಾ ಇರ್ತೀರಾ ನೀವು ವಿಲೇಜಸ್ ಅಲ್ಲೆಲ್ಲ ಹೋಗಿ ಸಸ್ಯಾಹಾರವನ್ನು ಸೇವಿಸಬೇಕು ಅಂತ? ಈ ರ್ಯಾಲೀಸಲ್ಲಿ ಭಾಗವಹಿಸೋದ್ರಿಂದ ನಿಮ್ಗೆ ಹೆಂಗೆ ಅನಿಸುತ್ತೆ? ಹೌದು ಸರ್, ಮಾಮೂಲು ಧ್ಯಾನ ಮಾಡ್ಕೊಂಡ್ರೆ ರ್ಯಾಲಿ ಫುಲ್ ಎನರ್ಜಿ ಸರ್ ಮನುಷ್ಯರಿಗೆ. ಅದು ಮಾಡಿದ್ರೆ ಏನೋ ಒಂಥರ ಖುಷಿ. ಅದ್ರಾಗ ಹೋಗಿ ಧ್ಯಾನ ಮಾಡಿಬಿಟ್ಟು ಮನುಷ್ಯರಿಗೆ ಏನು ಅಷ್ಟು ಆನಂದ ಸರ್. 41 ದಿನ ಎಲ್ಲ ನಮ್ಮ ನೋಡಿದ್ರೆ ಏನಪ್ಪ ಇವ್ರು ಹೆಂಗಿದ್ದು ಹೆಂಗೆ ಆಗ್ಬಿಟ್ರು ಅಂತೇಳಿ ಆಶ್ಚರ್ಯ ಬಿಡ್ರೆ ನಮ್ಮ ನೋಡಿ ಜನ. ಹ್ಞೂ ಸರ್. ಇನ್ನು ನಾವು ಧ್ಯಾನಕ್ಕೆ ಬಂದಾಳಿದ್ದ ನಮ್ಮ ಮನೆ ಭಾಳ ಮಂದಿ ಧ್ಯಾನಕ್ಕೆ ಬಂದರು ಸರ್. ಅದು 40 ದಿನ, 41 ದಿನ ಧ್ಯಾನ ಮುಗಿಸ್ಕೊಂಡು ಅವತ್ತೆಲ್ಲ ಪ್ರಸಾದ ಕೊಟ್ಟು ಇನ್ನು ಸಾಮಾನುಗಳಪ್ಪ ನೀನೇ ಎಲ್ಲಂದ್ರೆ ಸೇರಿಸ್ಬಿಡು ಅಂತೇಳಿ ಹಂಗೆ ಒಂದು 20 ಜನನ ಎಲ್ಲ ಟಿಕೆಟ್ ರೆಡಿ ಮಾಡಿವಿ ಸರ್. ಕರ್ಕೊಂಡು ಹಂಗೆ ಕಡ್ತಾಳಿಗೆ ಹೋಗ್ಬಿಟ್ಟು ಸರ್. ಹಾಂ. ಸೊ ನೀವು ಪತ್ರಿಕೆಯನ್ನು ಯಾವಾಗ ನೋಡಿದೆ ಸರ್? ಅವ್ರು ನೋಡಿದಾಗ ಹಿಂಗಿತ್ತು? ಅವ್ರ ಹತ್ರ ಏನಾದರೂ ಮಾತಾಡಿದ್ದೀರಾ? ಸರ್ 2021 ವರ್ಷ ನಾವು 7ನೇ ತಿಂಗಳು ಧ್ಯಾನಕ್ಕೆ ಬಂದ್ವಿ. 11ನೇ ತಿಂಗಳಾಗ 20,000 ಬೋಧನೆಗೆ ಹೋಗಿದ್ದೆ ಸರ್. ಮೀಟ್ ಮಾಡಿದ್ವಿ ಅವತ್ತು. ಇಲ್ಲಿದ್ದು ಬಸ್ ತಗೊಂಡು ಇಲ್ಲಿ 10 ರೂಪಾಯಿಗೆ ಆಗ್ತದೆ ಸರ್. ಅವತ್ತು ನಾವು ಓದಿಲ್ಲ ಬಸ್ ಮಾಡಿದ್ವಿ ಸರ್. ಬಸ್ ಜನ ಹೋಗಿದ್ವಿ. ನೀವು ಶಿವಪ್ಪ ಭೀಮ ಅವರೆಲ್ಲರೂ ಇನ್ನು ಕೆಲಸ ಇತ್ತಲ್ಲ, ಅವ್ರು ಬರಲ್ಲ. ನಮ್ಮದು ಒಂದು ಸೀಟ್ ಐತೆ ಅಂದ್ರೆ ನಾನು ಒಬ್ಬತ್ತೆ ಹೋಗ್ಬಿಟ್ಟು ಸರ್. ಇಲ್ಲದ್ರಪ್ಪ ಗೋಡ ಬೈಯಿದ್ದ ಅವತ್ತೇ ನಮ್ಮ ಪತ್ರಿ ಸರ್ ಭೇಟಿ ಆಗಿತ್ತು. ಸೊ ಭೇಟಿ ಆದಾಗ ಹೆಂಗಿತ್ತು? ಅವ್ರೆಲ್ಲರೂ ಮಾತಾಡಿದ್ರ? ಹೆಂಗಿತ್ತು? ಹೆಂಗೆ ಅನ್ನಿಸ್ತು ಅವ್ರು ನೋಡಿದಾಗ ನಿಮಗೆ? ಅವ್ರು ನೋಡುತ್ತಾ ಒಂದು ಆನಂದ ಸರ್. ಅಷ್ಟು ಸುಮ್ಮನೆ ಹೆಂಗೆ ಬಾಡಿ ಟಚ್ ಮಾಡಿದರೆ ಮೈಯೆಲ್ಲ ಒಂದು ಸ್ವಲ್ಪ ಕರೆಂಟ್ ಶಾಕ್ ಹೊಡ್ದಂಗೆ ಸರ್. ಅವ್ರ ಪತ್ರಿ ಬೋಧನೆಗೆ ಅವ್ರ ಮನೆಗೆ ಅದು ರಾತ್ರಿ ಲೇಟಾಗಿ 11 ಗಂಟೆ ಆಯ್ತು. ಒಟ್ಟತ್ನಾಗ ಎಲ್ಲ ಊಟದ ವ್ಯವಸ್ಥೆ ಮಾಡಿದ್ರು. ಊಟ ಮಾಡಿ ಇನ್ನು ಸಾರು ರೆಸ್ಟ್ ಮಾಡ್ತಾರಂತೆ. ಬೆಳಗ್ಗೆ ಮಾಡ್ಕೊಂಬಂತೆ ಮುಂಜಾನೆ ಟಿಫನ್ ಮಾಡಿ ಇನ್ನು ಸಾರು ಹೊರಗಡೆ ಬಂದ್ಕೊಂಡ್ರು. ಬಂದಿಂಗೆ ಬೈ ಟಚ್ ಮಾಡಿದ್ರೆ ಮನುಷ್ಯರಿಗೆ ಒಂಥರ ಎಲ್ಲ ಕರೆಂಟ್ ಶಾಕ್ ಹೊಡ್ದಂಗೆ ಅಷ್ಟು ಆನಂದ ಸರ್. ಇನ್ನು ಅದಕ್ಕಿಂತ ಮಿಂಚಿದ ಆನಂದ ಇಲ್ಲ ನನಗೆ. ಬಂದಾರಿದ್ದನ್ನು ಇಲ್ಲಿ ಪಿರಮಿಡ್ ಕೆಲಸ ಭಾಳ ಇತ್ತು ಸರ್. ಎಸ್ ಸರ್. ಸೊ ಈ ಪಿರಮಿಡಲ್ಲಿ ನಿಮ್ಮ ಜೊತೆಗಿನ ಮಾಸ್ತರ್ಸು ಯಾರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಸರ್? ಅಂದರೆ ಈ ಪಿರಮಿಡ್ ನಿರ್ಮಾಣಕ್ಕೆ ಯಾರೆಲ್ಲ ಒಂದು ಮುಖ್ಯ ಪಾತ್ರವನ್ನು ವಹಿಸಿದ್ದಾರೆ? ಯಾರೆಲ್ಲ ಕೆಲಸ ಮಾಡಿದ್ರು ಎಲ್ಲ ನಿಮ್ಮ ಟೀಮ್ ಬಗ್ಗೆ ಹೇಳಿ. ಹ್ಞೂ ಸರ್. ಇಲ್ಲಿ ಫಸ್ಟ್ ಕೃಷ್ಣಪ್ಪ ಸಾರು, ಗೀತಾ ಮೇಡಮು, ಭೀಮ ಸಾರು, ಸುದರ್ಶನ್ ಸಾರು, ವೆಂಕಟೇಶ್ ಸರ್, ವೆಂಕಟರಮಣ ಸಾರು ಅವರು ಇಲ್ಲಿ ಫುಲ್ಲ ಸೇವೆ ಸರ್. ಅವ್ರು ಬರೋಕ್ಕಿಂತ ಮುಂಚೆ ಯಾವುದೇ ಫುಲ್ಲ ಎಲ್ಲಿಗೇನು ಹೋಗಲು ನಾವು ಯಾವಾಗ ಇಲ್ಲಿ ಬಂದ್ವಿ ನಮಗೆ ಏನೋ ಒಂದು ಖುಷಿ ಮಾಡ್ಬೇಕಲ್ಲ ಅಂತೇಳಿ ಈ ಕೆಲಸ ನೋಡಿ ಭಾರಿ ಕೆಲಸ ಇತ್ತು. ಇನ್ನು ಇದಿಷ್ಟೇನಿತ್ತು ಸರ್, ಇದೊಂದೇ ಇದ್ದಿತ್ತು. ಮೇಲೆ ರೂಪಂದು ಹಾಕಿದ್ರು, ಮೇಲೆ ಪಿರಮಿಡ್ಗೆ ಎಲ್ಲ ಸೆಂಟ್ರಿಂಗ್ ಹೊಡೆದು ಇಟ್ಟಿದ್ರು. ಈ ಕೆಲಸ ನೋಡಿ ಇರ್ಬಿಟ್ಟು ಮತ್ತು ನಾವು ಬಂದೀವಲ್ಲ, ನಾವೇನು ಸೇವೆ ಮಾಡೋಣ, ಆದಷ್ಟು ನಮಗೆ ಪರಿಚಯ ಇದ್ದರಿಗೆಲ್ಲ ನಾವು ಸ್ವಲ್ಪ ಏನೋ ಹಣದ ವ್ಯವಸ್ಥೆ ಮಾಡೋಣ ಅಂಥೇಳಿ ಇನ್ನು ನಾವು ಅವರಿಂದ ಜರ್ನಿ ಅವರಿಂದ ಕಲೆಕ್ಷನ್ಗೆ ಹೋಗಿ. ವಂಡರ್ಫುಲ್ ಜರ್ನಿ ಸರ್. ಸೊ ಕೊನೆಯದಾಗಿ ನೀವು ನಮ್ಮ ಧ್ಯಾನಿಗಳಿಗೆ ಅಥವಾ ಮಾಸ್ಟರ್ಸ್ಗೆ ಈ ಪ್ರೋಗ್ರಾಮ್ ನೋಡ್ತಿರುವಂತಹ ಒಂದು ವೀಕ್ಷಕರಿಗೆ ಸರ್ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಫಸ್ಟ್ ಯಾರನ್ನು ಬರ್ಸೋ ಫಸ್ಟ್ ಧ್ಯಾನ ಮಾಡ್ರಪ್ಪ. ಓಕೆ, ಅಷ್ಟೇ, ಏನಿಲ್ಲ. ಹಂಗೆ ಏನಿಲ್ಲ, ಏನು ಕೇಳ್ಕೊಬೋದು. ಸುಮ್ಮನೆ ಶ್ವಾಸ ಮೇಲೆ ಜಾಸ್ತಿ ಆಲೋಚನೆ ಮಾಮೂಲು ಬರ್ತಾ ಇರ್ತಾವೆ. ನಮ್ಮ ಮುಸ್ಲಿಂ ಮೇಲೆ ಗಮನ ಕೊಡ್ತಿರೋದು ಮಾರು ನೋಡು. ನಾವು ಹೆಂಗೆ ನೋಡಿರಿ ಇವೇ ಗೊತ್ತಲ್ಲ, ನಮ್ಮ ಹೆಣ್ಮಕ್ಳನ್ನ ಅಷ್ಟು ದೊಡ್ಡ ಅಂಗಡಿ ಹಿಡಿಯೋದ್ರನ್ನ ಬಿಟ್ಬಿಟ್ಟಿವಿ ಆ ಪ್ರಾಬ್ಲಮ್ಗೆ. ಇವತ್ತು ನಮ್ಮ ಹೆಣ್ಮಕ್ಳು ಎಲ್ಲ ಕೆಲಸ ಮಾಡಿದ್ರೆ ಈಗ ಮತ್ತೆ ಒಂದು ಅಂಗಡಿ ಗಿಡ ಮಾಡ್ತಾ ಅಂತದಲ್ಲ. ಇವಾಗ ಡಿಸ್ಕ್ ಎಲ್ಲ ಕಂಪ್ಲೀಟ್ ಆಗಿ ಬಂದಿದೆ ಸರ್? ಪ್ರಾಪರಾಗಿ ಸೆಟ್ ಆಗಿದೆ? ಏನಿಲ್ಲ ಸರ್, ಇವಾಗ ಎಷ್ಟು ಸೇವೆ ಮಾಡ್ತಾರೆ ಅಂದರೆ ಹೇಳಕ್ಕೆ ಸರ್. ಸರ್ ಎಷ್ಟು ಅವರು 3 ಗಂಟೆಗೆ ಕುಂದಿರ್ತಾರೆ. 3 ಗಂಟೆಗೆ ಕುಂತ್ಕೊಂಡ್ರೆ 6 ಗಂಟೆ ಒಂದು 6 ಹೇಳ್ತಾರೆ. ಒಂದು ತಾಸಿನಾಗ ನಾವು 5-6 ಜನ ಇದ್ದೀವಿ ಸರ್. ಒಂದೇ ತಾಸಿನಾಗ ಎಲ್ಲ ಅಡುಗೆ ರೆಡಿ ಸರ್. 8 ಗಂಟೆಗೆ ರೆಡಿ. ಎಷ್ಟು ಫಾಸ್ಟ್ ಅಡುಗೆ ಮಾಡ್ತಾರಲ್ಲ. ಇದು ಒಂದು ಪಾತ್ರೆ ತೊಳ್ಕೊಂಡು ವಿಷಾಕ ಅಂತೇಳಿ ಇಷ್ಟು ಬೇಕು ಟೈಮು. ಇಷ್ಟರಾಗ ಮತ್ತೆ 4-5 ಅಡುಗೆ ಮಾಡ್ತಾವ ಅಂತ ಒಂದು ಮೆರಕಲ್ಲ ನೀವು. ಈ ಎಲ್ಲ
ಭಗವಂತನ ಧ್ಯಾನದ ಶಕ್ತಿ ಅದು. ಮಹತ್ವ. ಹ್ಞೂ ಸರ್, ಅದೊಂದು ಬೇಕು ಸರ್. ಇವತ್ತಿನ ಸರ್ 8 ಗಂಟೆಗೆ ರೆಡಿ ಅಮ್ಮ ಟಿಫನ್. ಮಗ ಜನ ಅವರಿಗೆ ಟಿಫನ್ ಮಾಡಿಸಿ ಮತ್ತು ಟಿಫನಿಗೆ ಬೇರೆ ಮತ್ತು ಕ್ಯಾರಿಯರಿಗೆ ಬೇರೆ 2 ಅಡುಗೆ ಮಾಡಿ ಒಂದು ಅದ್ಭುತ ಶಕ್ತಿ ಇದೆ ಬಿಡು ಅಂತೇಳಿ ನಾವು. ಸೊ ನೀವು ಪಿರಮಿಡಲ್ಲಿ ಧ್ಯಾನ ಮಾಡ್ತಾ ಇದ್ದೀರಾ ಎಷ್ಟು ಗಂಟೆಗಳು, ಮನೆಯಲ್ಲೂ ಧ್ಯಾನ ಮಾಡ್ತಾ ಇದ್ದೀರಾ. ಹ್ಞೂ ಸರ್. ಪಿರಮಿಡಲ್ಲಿ ಧ್ಯಾನ ಮಾಡೋದಕ್ಕೂ ಮನೇಲಿ ಧ್ಯಾನ ಮಾಡೋದಕ್ಕೂ ಏನು ವ್ಯತ್ಯಾಸ ನೀವು ಕಂಡಿದ್ದೀರಾ ಸರ್? ಮನೆಯಲ್ಲಿ ಅಂದರೆ ಸ್ವಲ್ಪ ತಾಡ್ಸು ಜಾಸ್ತಿ ಬರ್ತವೆ ಸರ್. ಹಾಂ. ಮನೇಲಿ ಅಂದ್ರೆ ಎಲ್ಲವೂ ತಾಡ್ಸ್ಬೇಕು ಒಂದು ಅರ್ಧ ಗಂಟೆ ಬೇಕು ಸರ್. ಅರ್ಧ ಗಂಟೆ ಆಯ್ತು ಮನೆಗೆ. ಓಕೆ. ಇಲ್ಲಿ ಬಂದರೂ ಒಂದು 10-15 ನಿಮಿಷಕ್ಕೆ ಹೋಗ್ಬಿಡ್ತೀವಿ ತಾಡ್ಸು. ಥಾಟ್ಲೆಸ್ಗೆ ಹೋಗ್ಬಿಡ್ತೀರಿ ನೀವು? ನಾನಿಲ್ಲ ಸರ್, ಒಂದು ಸಲ ಪರೀಕ್ಷೆ ಮಾಡಿ ಸರ್, ಏನೋ ಎಷ್ಟು ಇವರು ಬ್ಯಾಕ ಕಲ್ಕೊಂಡಿರ್ತಾರೆ ಹಂಗಂತೇಳಿ ಒಂದಿನ ಬಂದಿರಿ ಸರ್. ಇನ್ನು ಮ್ಯಾಕಿಂಗ್ ಶಂಬರ್ ಎಳೆ ಐತೆ, ಇನ್ನೇನು ಮ್ಯಾಕ್ ಇರೋಕ್ಕೆಲ್ಲ ಏನಿಲ್ಲ. ಒಂದು ನಿಚ್ಚಿನಕ್ಕೆ ಇಟ್ಕೊಂಡು ನಿಚ್ಚಿ ಸುತ್ತ ಓಪನ್ ಐತೆ ಸರ್. ಬಡ ಬಿದ್ದು ಕೆಳಗಿನ ಏನು ಅವ್ನು ಧೈರ್ಯ ಒಟ್ಟೆ ಏನು ನಮ್ಮ ಸಾರಿರ್ತಾರೆ ಆಮೇಲೆ ಅವ್ನು ಧೈರ್ಯ. ನಿಚ್ಚಿನಕಾಯಿ ಹಾಕ್ಕೊಂಡು ಏರಿ ಕುಂತ್ಕೊಂಡಿದೆ. ಆತ 11 ಗಂಟೆಗೆ ಕುಂತ್ಕೊಂಡಿದೆ. ಬೆಳಗ್ಗೆ 6 ಗಂಟೆವರೆಗೆ ನಿಮ್ಗೆ ಎದ್ದಿರಿ ಸರ್ ಕುರ್ಜಿ ಮೇಲೆ ಕೂತಾಗಿ. ಹಾಂ, ಕುಂತ್ಕೊಂಡಾಗ ಅವತ್ತು ಯಾರಿಲ್ಲ, ನಾನು ಒಬ್ಬನೇ ಕುಂತೀನಿ ಸರ್. ಕುಂತ್ಕೊಂಡ್ಬಿಟ್ಟಿನಿ, ಫುಲ್ಲು ಡೀಪ್ನಿಗೆ ಹೋಗಿನಿ. ಎಲ್ಲ ನನಗೆ ಅಬ್ಸರ್ವ್ ಸೌಂಡ್ ಕೇಳ್ಸಕ್ಕೆ ಸೌಂಡ್ ಬರೋದು, ಕುರ್ಜಿ ಸೌಂಡ್ ಬರೋದು, ಸೌಂಡ್ ಕುರ್ಜಿ ಯಾರು ಎತ್ತಿಕ್ಕಾಗ ಸೌಂಡ್ ಬರೋದು. ಬಿಡು ಯಾರು ಬಂದಿರ್ತಾರೆ ಧ್ಯಾನಕ್ಕೆ ಕಂದ್ಕೊಂಡು ಹಂಗೆ ಕುಂತ್ಕೊಂಡು ಸರ್. ಮತ್ತು ಫುಲ್ಲು ಡೀಪ್ನಾಗ ಹೋಗಿದ್ದೀನಿ. ಸುಮ್ಮನೆ ನೀರು ಢಮ 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 ಒಳ್ಳೆ ದಂಡಿ ಹೆಂಗೆ ಸೌಂಡ್ ಬರ್ತದೆ, ನೀರಿನ ಸೌಂಡು ಬರ್ತೈತೆ. ನಾನು ಕೊಣ್ಣೆ ತೆಗಿಬಾರ್ದು, ಕುಂತ್ಕೊಂಡ ಧ್ಯಾನ ಬಿಡುತ್ತಾ ಹೋಗಿ ಕೊಣ್ಣೆ ತೆಗಿಬಾರ್ದು. ಇಲ್ಲಿ ಬಿಡು, ಕೊಣ್ಣೆ ತೆಗೆದು ಬೇಡ ಇವತ್ತು ನೋಡೇ ಬಿಡೋನು, ಇಷ್ಟೊತ್ತರ ಕುಂತ್ಕೊಂಡು ಅಂತೇಳಿ ಹಂಗೆ ಕುಂತ್ಕೊಂಡ್ಬಿಟ್ಟಿದ್ದೆ. ಅಷ್ಟು ಸೌಂಡ್ ಬರ್ತಲ್ಲ, ನಾನು ಅಂದ್ಕೊಂಡು ಏನೋ ಮಳೆಗೇನೋ ಬಂದಿತ್ತು ಬಿಡು ಅಂತ ಒಂದ್ಸಲ ಅಂದ್ಕೊಂಡು. ಇಲ್ಲದ್ರೆ ಹೆಂಗ್ರಮ್ಮ ಸಾರು ಬಂದುಬಿಡ್ತಾರಲ್ಲ, ಬಂದು ನೀರು ಬಿಡ್ತಾರ, ನೀರು ಸೌಂಡ್ ಬರ್ತಲ್ಲ ಅಂದ್ಕೊಂಡು ಇನ್ನು ಹಂಗೆ ಕುಂತ್ಕೊಂಡು ಸರ್. ಕೊಣ್ಣು ತೆಗೆದಿಲ್ಲ, ಹಂಗೆ ಚಿಕ್ಕಲಿದ್ದೀನಿ. ಎಲ್ಲ ಏನು ಗೊತ್ತಾಗ್ತದೆ ಅಂತ ಮಿಷ ಆನಂದವಾಗಿದ್ದೀನಿ. ಮುಂಜಾನೆ ಯಾವಾಗ ಗುಬ್ಬಿಗೂ ಸೌಂಡ್ ಮಾಡುತ್ತೆ, ಇಲ್ಲಿ ನವಿಲು ಜಾಸ್ತಿ ಬರ್ತದೆ ಸರ್. ನವಿಲು ಜಾಸ್ತಿ ಇರುತ್ತೆ ಒಂದು ಯಾವಾಗ ಬೆಳಕಾದಂಗೆಲ್ಲ ನವಿಲು ಗುಬ್ಬಿ ಕಿಚ್ ಅಂಬೋದು ಅದು ಮಾಡ್ತೀವಿ. ಇನ್ನು 6 ಗಂಟೆ ಆಯ್ತು ಅಂತ ಎದ್ದು ನೋಡ್ತಾ ಹೊರಗೆ ಬಂದು ನೋಡ್ತೀನಿ ಸರ್. ಏನು ಹೆಂಗ್ರಮ್ಮ ಸಾರು ಬಂದಿಲ್ಲ, ಮಳೆನೂ ಬಂದಿಲ್ಲ. ಏನಪ್ಪ ಎಂಥ ಸೌಂಡು, ಸುಮ್ಮನೆ ಒಳ್ಳೆ ದಂಡಿಗೆ ಸೌಂಡ್ ಬರ್ತಲ್ಲ ಅಂಥ ಸೌಂಡ್ ಬಂದಂತ. ಇಲ್ಲಿ ಒಂದು ದೊಡ್ಡ ಶಕ್ತಿ ಇದಪ್ಪ. ಅದಕ್ಕೆ ಆ ಭಗವಂತ ಆ 10 ಸಾಲ ಅದಕ್ಕೆ ಇಟ್ಟ ನಮ್ಮ ಶಕ್ತಿ ಹೀಲಿಂಗ್ ಪಿರಮಿಡ್ ಅಂತೇಳಿ ಅಂಥ ಶಕ್ತಿ ಇದೆ ಅಂತೇಳಿ ಅವತ್ತು ನಾನು ನಿರ್ಧಾರ ಮಾಡ್ಬಿಟ್ಟೆ. ಅವಾಲಿಂದ ಯಾವಾಗನ್ನ ಅಲ್ಲಿ ಸ್ವಲ್ಪ ಬರೋದು ಟೈಮಿಲ್ಲ, ಮನೆಗೆ ಕೂತ್ಕೊಂತ ಇಲ್ಲ ಅಂತ ಬಂದು ಎಷ್ಟು ಸಲ ಬರ್ತಾ ಒಂದು ದಿವಸ ಗುರ್ತದೆ ಸರ್. ಇಲ್ಲಿ ಬರೋದು ಏನು ಕೆಲಸ ಇದ್ರೆ ಮಾಡೋದು, ಎಲ್ಲಿ ಬಂದು ಬರೋದು ಮಾಡ್ತಾ ಹಂಗೆ ಮಾಡಿ ಸರ್. ಇನ್ನು ಇದೆಲ್ಲ ಸ್ವಲ್ಪ ಕೆಲಸ ಜಾಸ್ತಿ ಸರ್. ಇನ್ನು ನಮ್ಮ ಸ್ವಲ್ಪ ಕುಟುಂಬ ಜಾಸ್ತಿ ಸರ್, ನಮ್ಮ ಬಂಧುಗಳಿಗೆಲ್ಲರೂ ಸ್ವಲ್ಪ ನಾವು ಆದಷ್ಟು ಸೇವೆ ಮಾಡೋಣ, ಕಲೆಕ್ಷನ್ ಮಾಡೋಣ ಅಂತೇಳಿ ನಮ್ಮ. ಸೊ ನೀವು ಫಂಡಿಂಗ್ ಕಲೆಕ್ಷನ್ಗೂ ಹೋಗಿದ್ದೀರಾ? ಹೌದು ಸರ್. ಹ್ಞೂ ಸರ್. ಇನ್ನು ಫೈನಲ್ ಸರ್. ಇನ್ನು ಬೇರೆ ಸಣ್ಣ ಕಡೆ ಎಲ್ಲ ಎತ್ತಿಬಿಟ್ರೆ ಹಂಗೆ ಅಂದರೆ ಏನೋ ಕೇಳೋದು ಬರೀ ಏನಿತ್ತು ಅದಕ್ಕೆ ಅಂತೆ ಸಾರನ್ನ ಕಿಸ್ಟಪ್ ಸಾರನ್ನ ಕರ್ಕೊಂಡೋಗಿ ಹಂಗೆ ಮಾಡಿ ಮತ್ತೆ 1 ಲಕ್ಷ ರೂಪಾಯಿ ಕಲೆಕ್ಷನ್ ಆಯ್ತು ಸರ್. ಮತ್ತು ಬಳ್ಳಾರಿ ಕೂಡ ನಮ್ಮ ಬಂಧುಗಳದ ಎಲ್ಲ ಅಂತ ಕರ್ಕೊಂಡೋಗಿ ಅದನ್ನೆಲ್ಲ ಕಲೆಕ್ಷನ್ ಮಾಡಿ ಏನೆಲ್ಲದ್ರೂ ಕಲೆಕ್ಷನ್ ಮಾಡೋದೇ ಬಿಟ್ಟಿಲ್ಲ. ಹಂಗೆ ಮಾಡಿ ಇಷ್ಟವರೆಗೆ ಮಾಡಿ ಸರ್. ಇನ್ನು ಇದಕ್ಕಿಂತ ಮುಂಚೆ ಆನಂದ ಇಲ್ಲ. ಪ್ರತಿಯೊಬ್ಬರು ಧ್ಯಾನ ಮಾಡಬೇಕು, ಆನಂದವಾಗಿರ್ಬೇಕು. ಇನ್ನು ಅದಕ್ಕಿಂತ ಮುಂಚಿದ್ದು ಏನಿಲ್ಲ ಅಂತ ಭಾಳ ಮಂದಿಗೆ ಇದೆ ಸರ್. ಎಲ್ಲಿ ಹೋದ್ರೂ ಇದೆ ಪಾಂಪೆಂಟ ಹಚ್ಚೋದು, ಧ್ಯಾನ ಹೇಳ್ಕೊಳ್ಳೋದು. ಯಾರನ್ನ ಹೊಸರು ಬಂದು ನಮ್ಮ ಕುಟುಂಬ ಎಲ್ಲ ಧ್ಯಾನ ಆಗ್ಬಿಡಿ ಸರ್. ಇದು ಒಂದು ನಮ್ಮ ಬೀಗರು ಕೂಡ, ನಮ್ಮ ಮಸ್ತಾಗಿ ಅವರು ಕೂಡ ಧ್ಯಾನದ ಸರ್. ನಮ್ಮ ತಂಗಿ ಮಕ್ಕಳು ಭಾಳ ಜನ ಎಲ್ಲರನ್ನೂ ಧ್ಯಾನಿಗಳನ್ನ ಮಾಡಿಬಿಟ್ಟಿದ್ದೀರ? ಹ್ಞೂ ಸರ್. ಧ್ಯಾನ ಕುಟುಂಬ ಆಗಿದೆ ಕಂಪ್ಲೀಟ್ ಆಗಿ. ಅದೇ ಒಂದು ಸರ್ ನಮ್ಮ ಮಗ್ಗ ಮದುವೆ ಆಗ್ಬಿಡ್ತೀವಿ. ಇನ್ನೂ 1 ವರ್ಷ ಆಯ್ತಲ್ಲ. ಅವತ್ತೇನು 10 ಸಾಲ ಬರ್ತಾ ಜನವರಿ 27 ಬರ್ತಾ ಅಂತ ನಾವು ಕೂಡ ಇಲ್ಲಿ ನೋಡಿದ್ದಲ್ಲ ಸರ್. ವಾರ ಬರ್ತಾಳೆ ನಮ್ಮ ಹೆಣ್ಮಕ್ಳನ್ನೆಲ್ಲ, ನಮ್ಮ ಸೊಸೆನ ಎಲ್ಲರೂ ಕರ್ಕೊಂಡ್ಬಂದು ಸರ್. ಅವತ್ತು ಸಾರು 10 ಸಾರು ಬಂದು ಹೋದರು. ಬಂದು ಇಲ್ಲಿ ಕುಂತ್ಕೊಂಡು ಸ್ವಲ್ಪ ಅವತ್ತು ಊಟ ಉದ್ದು ಸರ್. ಉದ್ದು ತಿರ್ಗಿ ಸಹ ಉದ್ದಿನ ಎಲ್ಲರೂ ಸೆಕೆಂಡ್ ಕೊಟ್ಟು ನಾ ಸಾರು ಸ್ಪೀಡ್ ಆಗ್ಬಿಡ್ತು ಗಾಡಿ. ನಮ್ಮ ಸೊಸೆಲಿ ಏನು ನಿಂತ್ಕೊಂಡಿಲ್ಲಮ್ಮ, ಸೆಕೆಂಡ್ ಕೊಡು ಅಂದೆ. ಇನ್ನು ಗ್ಲಾಸ್ ಮ್ಯಾಕೇರಿಸ್ಬಿಟ್ರು ಸರ್. ಸಾರು ಏನಕ್ಕಂತೆ ಮತ್ತೆ ಗ್ಲಾಸ್ ವಹಿಸ್ತೀವಿ. ನಮ್ಮ ಸೊಸೆ ಇದೆ ಸೆಕೆಂಡ್ ಕೊಟ್ಟರು ಸರ್. ಸೆಕೆಂಡ್ ಕೊಡ್ತೀವಿ. ಇನ್ನು ಅದೇ ಅವರಿಗೆ ಒಂದು ಖುಷಿ ಆಯ್ತು. ಖುಷಿಯಾಗಿ ಅವರು ಅದನ್ನು ಅವ್ರಿಗೆ ಒಂದು ಸ್ವಲ್ಪ ಪ್ರೆಗ್ನೆಂಟ್ ಆದ ಸರ್. ಹ್ಞೂ ಸರ್. ನಾವು 41 ದಿನ ಧ್ಯಾನ ಮಾಡಿದಾಗ ಅವರು ನಾನು ಹೇಳ್ತಿದ್ದು ಮನೆಗೆ, ನೀವು ಧ್ಯಾನ ಮಾಡ್ರಪ್ಪ, ನೀನು ಇಷ್ಟೆಲ್ಲ ಕೆಲಸ ಮಾಡ್ತೀಯಲ್ಲ, ನೀವು ಸ್ವಲ್ಪ ಹೊತ್ತು ಕುಂತೀರಿ ಮನೆಗೆ ಅಂತೇಳಿ ಅವ್ರು ಕೂಡ ಸ್ವಲ್ಪ ಧ್ಯಾನ ಮಾಡೋಕೆ ಹಚ್ಚಿದೆ ಸರ್.
41 ದಿನ ಆದಮೇಲೆ ನಾವು ಈಗ ಒಂದನ್ನು ನೋಡಿದೆ, ಅಬ್ಸರ್ವ್ ಮಾಡಿದೆ. ಇಬ್ಬರು ಗಂಡೆ ಅಂತ ಕೂತ್ಕೊಂಡಿದ್ದು, ಓಹೋ ಇವುಗಳು ತಲೆಗೆ ಬರುತ್ತಲ್ಲ, ಪ್ರೆಗ್ನೆಂಟ್ ಇದ್ಲಲ್ಲ ಮಾಡಂತ ಅವ್ರುಗಳು ಮಾಡೋಕ್ಕೆ ಹಚ್ಚಿದ್ರು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.